ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ನಾನಾ ಸಮಸ್ಯೆಗಳು ಎದುರಾಗ್ತಾ ಇವೆ. ಈ ಯುದ್ಧ ಆರಂಭ ಆಗಿ ಈಗ 2ನೇ ತಿಂಗಳಿಗೆ ಕಾಲಿಟ್ಟಿದೆ. ಅವಾಂತರಗಳು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಅದರಲ್ಲಿ ಭಾರತದಲ್ಲೂ ಕೂಡ ಎಲ್ಲೋ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ರೂ ಕೂಡ ಭಾರತ ದೇಶದಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇರುವಂಥದ್ದು. ಎಷ್ಟು ದಿನ LPG ಸಿಲಿಂಡರ್ ಸಿಗ್ತಿಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಹಾಸ್ಪಿಟಲ್ಗೆ ಬೇಕಾಗಿರುವಂಥ ಔಷಧಿಗಳು ಕೂಡ, ಅದರ ಜೊತೆಗೆ ರೈತರಿಗೆ ಬೇಕಾಗಿರುವಂಥ ರಸಗೊಬ್ಬರ ಕೂಡ ಸಿಗೋದಿಲ್ಲ ಅನ್ನುವಂಥ ಆತಂಕ ಈಗ ಎದುರಾಗ್ತಾ ಇದೆ. ಕಾರಣ ಅಂದರೆ ಅಲ್ಲಿಂದ ಬರಬೇಕಾಗಿರುವಂಥ ಆಮದು ಬರ್ತಾ ಇಲ್ಲ. ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. ಅದರ ಜೊತೆಗೆ ಈಗ ಆಟೋ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ, ಚಾಲಕರು ಕೂಡ ಪರದಾಡುವಂಥ ಪರಿಸ್ಥಿತಿ. ಈ ಒಂದು ಯುದ್ಧದ ಎಫೆಕ್ಟ್ನಿಂದಾಗಿ 50% ಈಗಾಗಲೇ ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿವೆ. ಅಂದರೆ ಈ ಹಿಂದೆ 2019ರಲ್ಲಿ ಆಗಿರುವಂಥ ಲಾಕ್ಡೌನ್ ಪರಿಸ್ಥಿತಿ ಹೇಗಿತ್ತಲ್ಲ ಕೊರೋನಾ ಟೈಮಲ್ಲಿ, ಅದೇ ರೀತಿಯಾಗಿ ಕೊರೋನಾ ಎಫೆಕ್ಟ್ ಅಂತೂ ಭಾರತ ದೇಶದಲ್ಲೂ ಕೂಡ ಇದೆ. ಅಂದರೆ ಅದೇ ರೀತಿಯ ಸೇಮ್ ಎಫೆಕ್ಟ್. ಯುದ್ಧ ಅಂತೂ ನಡೀತಾ ಇಲ್ಲ, ಬಟ್ ಭಾರತ ಏನು ಮಾಡಬಹುದಾಗಿತ್ತು, ಅಥವಾ ಇನ್ಮೇಲೆ ಆದರೂ ಭಾರತ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಯವರು ಕೂಡ ಇರ್ತಾರೆ, ಅದರ ಜೊತೆಗೆ ಪಬ್ಲಿಕ್ ಕರೆ ಕೂಡ ಇರುತ್ತೆ. ಅಂದರೆ ಗ್ಯಾಸ್ ಸಿಗ್ತಿದೆಯಾ ಇಲ್ಲ, ಮುಂದಿನ ಹಂತದಲ್ಲಿ ಏನು ಮಾಡಬೇಕು, ಭಾಳಷ್ಟು ಜನರಿಗೆ ಒಂದು ಆತಂಕ ಮತ್ತು ಗೊಂದಲ ಇದೆ, ಲಾಕ್ಡೌನ್ ಆಗಿಬಿಡುತ್ತೆ ಅಂತೇಳಿ. ಅದರ ಅವಶ್ಯಕತೆ ಇದೆಯಾ ಇಲ್ಲ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ಕೊಲ್ಲಿ ಯುದ್ಧ, ಸವಾಲು ಹಲವು. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ನಿಂದಾಗಿ ಈ ರೀತಿಯ ನಾನಾ ಸಮಸ್ಯೆಗಳು ಎದುರಾಗ್ತಾ ಇದೆ. ಟ್ರಂಪ್ ಅವರ ಕ್ಷಣಕ್ಕೊಂದು ಹೇಳಿಕೆಯನ್ನು ನೋಡ್ತಾ ಇದ್ರೆ ಈ ಯುದ್ಧ ಸದ್ಯಕ್ಕೆ ನಿಲ್ಲುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಮಧ್ಯಪ್ರಾಚ್ಯ ಯುದ್ಧದಿಂದ ಜಗತ್ತು ಅಂತೂ ತಲ್ಲಣಗೊಂಡಿದೆ. ಕಳೆದ 36 ದಿನಗಳಿಂದ ನೂರಾರು ಸಮಸ್ಯೆ ಎದುರಾಗ್ತಾ ಇವೆ. ಪೆಟ್ರೋಲ್, ಡೀಸೆಲ್, LPG ಅಭಾವ ಮಾತ್ರ ಅಲ್ಲ, ಈಗ ಬೆಂಗಳೂರಲ್ಲಿ ಆಟೋ ಗ್ಯಾಸ್ಗಾಗಿ ಚಾಲಕರು ಪರದಾಡುವಂಥ ಪರಿಸ್ಥಿತಿ ಇದೆ. ಹಲವು ಆಯಾಮ, ನೂರಾರು ರೀತಿಯ ಪೆಟ್ಟು ಬೀಳ್ತಾ ಇದೆ ಈ ಒಂದು ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ. ಹುಬ್ಬಳ್ಳಿಯ ಸಿರಿಂಜ್ ಉತ್ಪಾದನೆಗೂ ಕೂಡ ಪೆಟ್ಟು ಬೀಳ್ತಾ ಇದೆ. ಅಂದರೆ ಗ್ಯಾಸ್ ಅಷ್ಟೇ ಸಮಸ್ಯೆ ಅಲ್ಲ, ಪ್ರತಿ ವಸ್ತುಗಳ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋದು. ರಸಗೊಬ್ಬರ ಆಗಿರ್ಬೋದು, ಕಚ್ಚಾ ವಸ್ತುಗಳ ಪೂರೈಕೆ ಸಮಸ್ಯೆ ಆಗ್ತಾ ಇದೆ. ಔಷಧ ಮತ್ತು ಕಚ್ಚಾ ವಸ್ತುಗಳ ಆಮದು ತೊಂದರೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹಾಸ್ಪಿಟಲ್ಗೆ ಬೇಕಾಗಿರುವಂಥ ಔಷಧಗಳು ಸಿಗ್ತಾ ಇಲ್ಲ. ಇದು ಬಹಳ ಡೇಂಜರ್. ಇದು LPG ಗ್ಯಾಸ್ಗಿಂತ ಇದು ಬಹಳ ಡೇಂಜರ್. LPG ಗ್ಯಾಸ್ ಇಲ್ಲ ಅಂದರೆ ಸದ್ಯದ ಮಟ್ಟಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡ್ಕೊಳ್ಬಹುದು, ಅಂದರೆ ಸೌದೆ ಒಲೆ ಮುಖಾಂತರ ಏನಾದರೂ ಮಾಡ್ಕೊಳ್ಬಹುದು ಈ ಸಮಸ್ಯೆ ಸರಿಯಾಗೋ ತನಕ. ಒಂದು ವೇಳೆ ಹಾಸ್ಪಿಟಲ್ಗೆ ಬೇಕಾಗಿರುವಂಥ ಔಷಧಗಳೇ ಸಿಗೋದಿಲ್ಲ ಅಂತ ಹೇಳಿದಾಗ ಅದರ ಪರಿಸ್ಥಿತಿ ಏನಾಗಿರಬೇಡ ಅಂಥೇಳಿ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಏನು ಮಾಡಬೇಕು. ಆಮೇಲೆ ಜನ ಪ್ಯಾನಿಕ್ ಆಗ್ತಿದ್ದಾರೆ, ಗ್ಯಾಸ್ ಸಿಗ್ತಾ ಇಲ್ಲ ಅಥವಾ ಈಗ ರಸಗೊಬ್ಬರ ಸಿಗೋದಿಲ್ಲ ಅನ್ನುವಂಥ ಒಂದು ಆತಂಕದಿಂದಾಗಿ ಪ್ಯಾನಿಕ್ ಆಗಿ ಒಂದು ದೊಡ್ಡ ಮಟ್ಟದಲ್ಲಿ ಆತಂಕಕ್ಕೆ ಒಳಗಾಗ್ತಿದ್ದಾರೆ. ಅಂಥ ಸಮಸ್ಯೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ, ಬಟ್ ಎಚ್ಚೆತ್ಕೊಳ್ಬೇಕಾಗತ್ತೆ. ಈಗ ಮಧ್ಯಪ್ರಾಚ್ಯದಲ್ಲಿ ನಾವೇನು ಅವಲಂಬಿತರಾಗಿದ್ದೇವಲ್ಲ ಆ ದೇಶಗಳ ಜೊತೆ, ಈಗ ಅದನ್ನು ಬಿಟ್ಟು ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು, ನಮ್ಮದನ್ನು ನಾವು ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನು ಭಾರತ ಕಲಿಬೇಕು. ಇನ್ಮೇಲೆ ಎಲ್ಲೋ ಯುದ್ಧ ನಡೀತಾ ಇದ್ರೂ ಕೂಡ ಭಾರತಕ್ಕೆ ಇದು ಎಫೆಕ್ಟ್ ಆಗ್ತಾ ಇದೆ ಅಂದಾಗ ಸಹಜವಾಗಿ ಭಾರತದೇ ಹಿನ್ನಡೆ ಇದು. ಯಾಕೆಂದರೆ ಯುದ್ಧ ಯಾವಾಗ ಬೇಕಾದರೂ ಆಗ್ಬೋದು, ಯಾರು ಬೇಕಾದರೂ ಮಾಡ್ಬೋದು, ಅದನ್ನು ನಿರೀಕ್ಷೆ ಮಾಡುವಂಥದ್ದೇ ಅಲ್ಲದು, ಏನು ಬೇಕಾದರೂ ಆಗತ್ತೆ. ಭಾರತ ಎಡವಿದ್ದು ಎಲ್ಲಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸಮಸ್ಯೆನೇ ಇಲ್ಲ, ನಮ್ಮಲ್ಲಿ ಎಲ್ಲವೂ ಕೂಡ ಸ್ಟಾಕ್ ಇದೆ ಅಂತ. ಆದರೆ ಇಲ್ಲಿ ಸಿಗ್ತಿಲ್ಲ, ಜನ ಪರದಾಡುವಂಥ ಪರಿಸ್ಥಿತಿ ಇದೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ನೀವು ಶೇರ್ ಮಾಡ್ಕೊಳ್ಬಹುದು. ಏನಾಗ್ತಾ ಇದೆ, ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ ಅಂತೇಳಿ, ಗ್ಯಾಸ್ ಸಿಗ್ತಿದೆಯಾ ಇಲ್ವಾ, ಆಮೇಲೆ ಹಾಸ್ಪಿಟಲ್ಗಳಲ್ಲಿ ಈಗ ಸರಿಯಾದ ರೀತಿಯಲ್ಲಿ ಔಷಧ ಸಿಗ್ತಿದೆಯಾ ಇಲ್ಲ, ಆಟೋ ಚಾಲಕರು ಕೂಡ ಪರದಾಡ್ತಿದ್ದಾರೆ, ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಇದೆ ಬಂಕ್ಗಳಲ್ಲಿ. ಈ ರೀತಿ ಸಮಸ್ಯೆ ಆಗ್ತಿರೋದು ನಿಜಾನ ಸುಳ್ಳ? ಕೆಲವೊಂದಿಷ್ಟು ಮಾಧ್ಯಮಗಳು ಸುಖ ಸುಮ್ಮನೆ ವರದಿಯನ್ನು ಮಾಡ್ತಾವಂತ ಹೇಳ್ತಿವೆ. ಹಂಗಾಗಿ ಪಬ್ಲಿಕ್ ಕಾಲ್ ಮುಖಾಂತರ ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಈ ಯುದ್ಧ ಎಷ್ಟು ದಿನಗಳ ಕಾಲ ನಡೆಯುತ್ತೆ, ಒಂದು ವೇಳೆ ಇದು ಕಂಟಿನ್ಯೂ ಆಯಿತು ಅಂದರೆ ಮುಂದೆ ಆಗುವಂಥ ಅನಾಹುತಗಳೇನು,
ಅಮೆರಿಕ ಹೇಳ್ತಾ ಇದೆ, ಅಂದರೆ ಟ್ರಂಪ್ ಹೇಳ್ತಾ ಇರುವಂಥದ್ದು 2 ವಾರದಲ್ಲಿ ಈ ಯುದ್ಧವನ್ನು ಕೊನೆಗೊಳಿಸ್ತೀವಿ ಅಂತೇಳಿ. ಆತನ ಹೇಳಿಕೆ ನೋಡ್ತಾ ಇದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದೇ ಗೊತ್ತಿಲ್ಲ. ಈಗ ಕೊಟ್ಟಿರುವಂಥ ಹೇಳಿಕೆ ಇನ್ನು 2 ಗಂಟೆಯಲ್ಲಿ ಮತ್ತೊಂದು ಬೇರೆ ರೀತಿಯ ಹೇಳಿಕೆ ಬರುತ್ತೆ. ಬಟ್ ಇರಾನ್ ಹೇಳ್ತಾ ಇರುವಂಥದ್ದು ಅಮೆರಿಕ ಸರೆಂಡರ್ ಆಗೋ ತನಕ ಈ ಯುದ್ಧವನ್ನು ನಾವು ನಿಲ್ಲಿಸೋದಿಲ್ಲ ಅಂತೇಳಿ. ಅಮೆರಿಕ ನಿಲ್ಲಿಸೋದಲ್ಲ, ನಾವು ನಿಲ್ಲಿಸಬೇಕು ಅಂತ. ಅಮೆರಿಕ ಆರಂಭ ಮಾಡಿದೆ, ಬಟ್ ಅದನ್ನು ಅಂತ್ಯ ಮಾಡೋದು ನಾವೇ ಅನ್ನುವಂಥ ಹಠಕ್ಕೆ ಬಿದ್ದಿರುವಂಥದ್ದು ಇರಾನ್. ಸೊ ಹಂಗಾಗಿ ಜಾಗತಿಕ ಮಟ್ಟದಲ್ಲಿ ನಾನಾ ಸಮಸ್ಯೆ ಎದುರಾಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಚಿಂತಕರಾಗಿರುವಂಥ MK ಕೃಷ್ಣ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಸರ್, ನೋಡ್ತಾ ಇದ್ರಿ ಕಳೆದ ಆಲ್ಮೋಸ್ಟ್ 1 ತಿಂಗಳಾಯಿತು, 2 ತಿಂಗಳಿಗೆ ಕಾಲಿಟ್ಟಿರುವಂಥ ಈ ಮಧ್ಯಪ್ರಾಚ್ಯದ ಯುದ್ಧ. ಎಲ್ಲೋ ಯುದ್ಧ ನಡೀತಾ ಇದೆ, ಬಟ್ ಎಫೆಕ್ಟ್ ನೇರವಾಗಿ ನಮಗೆ ತಡ್ತಾ ಇರುವಂಥದ್ದು. ಏನು ಹೇಳ್ತೀರಿ? ಯುದ್ಧ ಸದ್ಯಕ್ಕಂತೂ ಅಂತ್ಯ ಆಗೋದು ಯಾವುದೇ ರೀತಿಯ ಲಕ್ಷಣ ಅಂತೂ ಕಾಣ್ತಾ ಇಲ್ಲ, ಬಟ್ ಎಚ್ಚೆತ್ಕೊಳ್ಬೇಕು ಭಾರತ, ನಾವೆಲ್ಲರೂ. ಏನು ಹೇಳ್ತೀರಿ? ಈ ಮಾಧ್ಯಮಕ್ಕೆ ನಾನು ಈ ವಾರ್ ಶುರುವಾಗಿ 1 ವಾರದಲ್ಲಿ ಒಂದು ಕಾರ್ಯಕ್ರಮ ಬಂದಿದ್ದೆ. ಇವಾಗ ಒಂದು ಕೊನೆಯ ಹಂತಕ್ಕೆ ಬಂದಿದೆ. ಇವಾಗ ಒಂದು ಅವಕಾಶ ಸಿಕ್ಕಿದೆ ಮಾತಾಡಬೇಕು. ಹಾಕಿದ್ದಾರೆ ಕೊಲ್ಲಿ ಯುದ್ಧ ಸವಾಲು ಹಲವು ಅಂತ. ನೋಡಿ, ಕಳೆದ 125 ವರ್ಷ ನಾವು ಲೆಕ್ಕ ತಗೊಂಡೆ. ಇದಕ್ಕೆ ದಯವಿಟ್ಟು ಚರಿತ್ರೆ ಅಂತ ಒಳ್ಳೇಬೇಕಾಗತ್ತೆ. ವಾರ್ ಅಂತ ಹೇಳಿದ್ರೆ ಇದು ಒಂದು 4-5 ಕಂಟ್ರಿಗಳು ಒಬ್ಬೊಬ್ಬರಾಗಿ ಚಿಗಿತ್ಕೊಳ್ತಾರೆ, ಒಬ್ಬೊಬ್ಬರಾಗಿ ಬುದ್ಧಿನೂ ಕಲಿತಾ ಇದ್ದಾರೆ. ಮೊದಲನೇ ಮಹಾಯುದ್ಧದಲ್ಲಿ ಕೇವಲ 3-4 ದೇಶ ಮಾತ್ರ ಇನ್ವಾಲ್ವ್ ಆಗಿತ್ತು. ಸೆಕೆಂಡ್ ವರ್ಲ್ಡ್ ವಾರ್ ಬಂದಾಗ ಒಂದಷ್ಟು ಬುದ್ಧಿವಂತಿಕೆ ಬಂತು. ಈ ಯುರೋಪಲ್ಲಿ ಜರ್ಮನಿ ಬುದ್ಧಿವಂತರಾದರು, ಜಪಾನ್ ಬುದ್ಧಿವಂತರಾದರು. ಹೀಗೆ ಒಂದಷ್ಟು ಸಣ್ಣ ಪುಟ್ಟ ದೇಶಗಳೆಲ್ಲ ಅವಾಗೇ ಒಂದು ಸ್ವಲ್ಪ ಎಚ್ಚರಿಕೆ ತಗೊಂಡ್ರು. ಈ ಕೊಲ್ಲಿ ಅಂತ ಹೇಳಬೇಕು ಅಂದರೆ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ 1971 ಈಚೆಗೆ ಒಂದು 5-6 ದೇಶ ಶುರು ಮಾಡಿದ್ವಿ. ನಾವು ಹಿಂದೆ ಯಾವ ಸಿಂಗಾಪೂರು, ಹಾಂಗ್ಕಾಂಗು, ದುಬೈ ಇದೆಲ್ಲ ಕೇಳೇ ಇರಲಿಲ್ಲ ರೀ. ಇವಾಗ ಒಂದು 40-50 ವರ್ಷದಿಂದ ಅವ್ರದ್ದು ಮೇನ್ ಏನು ರಿಸೋರ್ಸಸ್ಸು. ಇವಾಗ ಮುಂಚೆ ಭಾರತ ಅಂದರೆ ಕೋಲಾರ ಗಣಿಯಲ್ಲಿ ಚಿನ್ನ ಅಂತ ಹೇಳ್ತಾ ಇದ್ವಿ. ಇಲ್ಲ ಇವಾಗ ಭಾರತ ಅಂದರೆ IT ಎಕ್ಸ್ಪೋರ್ಟ್ಸ್ ಅಂತ ಹೇಳ್ತಾ ಇದ್ವಿ. ಮಿಡ್ಲ್ ಈಸ್ಟಲ್ಲಿ ಇವಾಗ ಮೇನ್ ಅಂದರೆ ಕ್ರೂಡ್ ಅಂತಂದರೆ ಇಡೀ ಪ್ರಪಂಚ ಡಿಪೆಂಡ್ ಆಗೋದು ಅಂದರೆ ಆಯಿಲ್ ಬೇಕೇ ಬೇಕು, ಟ್ರಾನ್ಸ್ಪೋರ್ಟ್ ಬೇಕು, ರೈಲ್ವೆಗೆ ಬೇಕು, ಏರ್ವೇಸಿಗೆ ಬೇಕು. ಪ್ರತಿಯೊಂದಕ್ಕೂ ಕೂಡ ಅದು ಒಂಥರ ಮಲ್ಟಿಪ್ಲೈಯಿಂಗ್ ಎಫೆಕ್ಟ್ ಬೇಕೇ ಬೇಕಾಗುತ್ತೆ. ಸಾಧಾರಣ ಒಂದು ಉದಾಹರಣೆ ಹೇಳಬೇಕಂದ್ರೆ, ಇವತ್ತು ಬೆಳಿಗ್ಗೆ ನಾನೇನೋ ಮನೆ ಒಂದು ಕೆಲಸ ಇರಬೇಕು ಅಂತ ಒಂದು ಸಣ್ಣ ಕುಕ್ಕರ್ ರಿಪೇರಿಗೆ ಹೋದಾಗಲ್ಲಿ ಆ ಶಾಪಲ್ಲಿ ಹೇಳ್ತಾ ಇದ್ದ, ಇಲ್ಲಿ ತನಕ ಇಂಡಕ್ಷನ್ ಕಾಯಿಲ್ ಸ್ಟೋವ್ ಯಾರೂ ಕೇಳ್ತಿರ್ಲಿಲ್ಲ. ನಾವು ಒಂದು ಮನೆಯಲ್ಲಂತೂ ಭಯ ಇರುತ್ತಲ್ಲ, ನಾನಲ್ಲೇ ಹೊರಗಡೆ ಸುತ್ತಾ ಇರೋನು, ಬೈ ಚಾನ್ಸ್ ಗ್ಯಾಸು ಇಲ್ಲ, ಆಮೇಲೆ ಕರೆಂಟು ಹೋಯಿತು ಅಂದರೆ ಹೆಂಗೆ ಮಾಡೋದು ಅಂತ. ಆಯಿತು, ಇಂಡಕ್ಷನ್ ಆಯಿತು. ಇವತ್ತು ನೋಡಿದ್ರೆ ಎಲ್ಲೂ ಕೂಡ ಇಂಡಕ್ಷನ್ ಕಾಯಿಲ್ ಸ್ಟೋವ್ ಕೂಡ ಸಿಗ್ತಾ ಇಲ್ಲ. ಬೇಸಿಕ್ ಬೇಕಾದಂದರೆ ಎಲ್ಲರೂ ಚಾಯ್ ಕುಡಿಯೋಕೆ ಹೋಗ್ತಾರೆ ಬೆಳಿಗ್ಗೆ ಹೊತ್ತು. ನಮ್ಮಲ್ಲಿ ಅಭ್ಯಾಸ ಚಾಯ್ 10 ರೂಪಾಯಿ ಇರೋದು 15 ಆಗಿದೆ, ಕೆಲವು ಕಡೆ 18 ಮಾಡಿದ್ದಾನೆ. ಎಷ್ಟೋ ಜನ ಸಿಂಗಲ್ಸ್ ಇರ್ತಾರೆ. ಸಿಂಗಲ್ಸ್ ಅಂದರೆ ಒಬ್ಬಂಟಿಗರಾಗಿರ್ತಾರೆ. ಅವರು ಈ ಚಪಾತಿ ಕೂಡ ತೊಗೊಳ್ತಾರೆ ಇರುತ್ತೆ. ಪ್ರತಿಯೊಂದು ಕೂಡ 50% ಇನ್ಕ್ರೀಸ್ ಆಗಿದೆ. ಅಂದರೆ ಒಂದು ಕ್ರೂಡ್ ಆಯಿಲ್ ಒಂದು ಅಫೆಕ್ಟ್ ಆಯಿತು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಗಾಟ್ ಎ ಚೇಂಜ್. ಬಟ್ ಕೆಲವೊಂದು ಕಳೆದ 2 ತಿಂಗಳಲ್ಲಿ ಅಂದರೆ ನಾನು ಯಾವತ್ತೂ ಹೇಳ್ತೀನಿ, ಬುಲಿಯನ್ ಅಂತ ಹೇಳಿದ್ರೆ ಈ ಗೋಲ್ಡು ಸಿಲ್ವರು ಇದೆಲ್ಲ ಒಂದು ಏರಿಳಿತೋ ಹೋಯ್ತೋ, ಒಂದಷ್ಟು ಕೆಳಗೆ ಇಳಿತು ಕೂಡ. ಈ ವಾರ್ ಅಂತ ಹೇಳಿದಾಗ ಇವಾಗ ಬರ್ತಾ ಇರೋದು ABC ಅಂತ ಹೇಳ್ತೀನಿ. ಒಂದು ಅಮೇರಿಕಾ ಮುಂಚೆ, ಆಮೇಲೆ ಬ್ರಿಟನ್ನು, ಆಮೇಲೆ ಇದು ಚೈನಾ. ಇದು 3 ಇಂಪಾರ್ಟೆಂಟ್ ಇದು. ಇವಾಗ ಬ್ರಿಟನ್ ಸದ್ದೇ ಇಲ್ಲ ಆಗ್ಬಿಟ್ಟಿದೆ. ಒಳ್ಳೆ ಹುಲಿ ಮರಿ ಒಂಥರ ಇಲಿ ಮರಿ ಆಗ್ಬಿಟ್ಟಿದ್ದಾರೆ. ಇವಾಗ ಬ್ರಿಟನ್ ಅಂದರೆ ಯಾವನೂ ಕೇಳಲ್ಲ, ಇಲ್ಲವೇ ಇಲ್ಲ. ಚೈನಾ ಒಂಥರ ಅಮೇರಿಕಾಗೆ ಒಂಥರ ಸಪ್ಲೈ ಮಾಡಿ 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 ಡೆಟ್ ಇನ್ಕ್ರೀಸ್ ಮಾಡಿದರೆ ಅವ್ರಿಗೆ ಇವ್ರು ಬಿಟ್ಟರೆ ಆಗಲ್ಲ, ಇವ್ರಿಗೆ ಅವ್ರು ಬಿಟ್ಟರೆ ಆಗಲ್ಲ. ಅಮೇರಿಕಾ ನಾನು ಹೇಳ್ತೀನಿ ಎಲ್ಲ ಕಡೆನೂ ಅವರು ಒಂದು ಕಲ್ಪ್ರಿಟ್. ಅವರು ಇಡೀ ಒಂದು 125 ವರ್ಷದಲ್ಲೇ ಯಾವುದೇ ಪ್ರಪಂಚದಲ್ಲಿ ಯಾವುದೇ ಒಂದು ಜಾಗದಲ್ಲಿ ವಾರ ಆಯಿತು ಅಂದರೆ ಕನ್ನಡದಲ್ಲಿ ಮಕ್ಕಳು ಮಾತಾಡೋವಾಗ ಹೇಳ್ತಾರೆ, ನಂದು ಎಲ್ಲಿಡ್ಲಿ ಅಂತ ಹೇಳಿದ್ರೆ ಅಮೇರಿಕಾ ರೆಡಿ ಇರ್ತಾರೆ. ಅಮೇರಿಕಾ ಇದಕ್ಕೆ ಆ್ಯಕ್ಚುಲಿ ಬೇಡದ್ದೇ ವಿಷಯ ಇದು, ಅಂದರೂ ಕೂಡ ತಲೆ ಹಾಕ್ಕೊಂಬಂದು ಮಾಡ್ತಾ ಇರೋದು. ಇದನ್ನು ಜ್ಞಾಪಿಸ್ಕೋಬೇಕು. 1940-45 ಅಡಾಲ್ಫ್ ಹಿಟ್ಲರ್, ಅವನು ಅಂತ ದೊಡ್ಡ ಡಿಕ್ಟೇಟ್ರು. ಇವಾಗನೇ ಕೇವಲ ಇನ್ನೂ 2 ತಿಂಗಳಾಗಿದೆ ವಾರಿಂದಿದ್ದು. ಅವನು ಹೇಳಿದ್ದ, ಅವನು
ವಿ ವಿಲ್ ಫೈಟ್ ಫಾರ್ 1000 years ಅಂತ ಹೇಳ್ಬಿಟ್ಟಿದ್ದ ಅವನು. 4 ವರ್ಷ ಆಗಿಲ್ಲ, ಅವನೇ ಕೊನೆಗೆ ಅಂಡರ್ಗ್ರೌಂಡ್ ಹೋಗಿ ಅವನೇ ಸೂಯಿಸೈಡ್ ಮಾಡ್ಕೊಂಡ ಅವನು. ಆದ್ದರಿಂದ ಈವನ್ ಅಮೇರಿಕಾದು ಕೂಡ ಇವಾಗ ಅಮೇರಿಕನಿಗೆ ಅವನು ಯಾರು ಬೇಡ ಸಿಗಲಿಲ್ಲ ಅಂತ ಅವನನ್ನೇ ಟ್ರಂಪನ್ನು ಎಲೆಕ್ಟ್ ಮಾಡಿದ್ರು. ಇವಾಗ ಅಮೇರಿಕನ್ಸೇ ಎಲ್ರಿಗೂ ಅವನು ಬೇಜಾರಾಗಿದೆ. ಇಡೀ ಪ್ರಪಂಚಕ್ಕೆ ಇಬ್ಬರು ತುಂಬ ಇಂಪಾರ್ಟೆಂಟ್ ರೀ. ಒಬ್ಬ ಪೋಟಸ್ಸು, ಇನ್ನೊಬ್ಬ ಲೋಟಸ್ಸು. ಪೋಟಸ್ ಅಂದರೆ ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಅಂತ. ಲೋಟಸ್ ಅಂದರೆ ಯಾರು ಗೊತ್ತೇ. ಲೋಟಸ್ ಅಂದರೆ ನಮೋ ಮೋದಿ ಅಂತ. ಯಾರೋ ಹೇಳಿದರು, ಈವನ್ ಯುಕ್ರೇನ್ ರಷ್ಯಾ ವಾರ್ ಏನಾದ್ರು ನಿಲ್ಲಬೇಕು ಅಂದರೆ ಮೋದಿ ಇಂಟರ್ಫಿಯರ್ ಆದರೆ ನಿಲ್ಬೋದು ಅಂತ ಹೇಳ್ತಾ ಇದ್ರು. ಇವಾಗ ನಾವು 2 ತಿಂಗಳ ವಾರಲ್ಲಿ ಫಸ್ಟ್ 10 days 15 days ನಾವು ಸಮಸ್ಯೆ ಪಟ್ಟಿದ್ದೀವಿ, ಸಪ್ಲೈ ಇಲ್ಲ ಅಂತ. ಇವಾಗ ಕೆಲವೊಂದು ಕಂಟ್ರಿ ನಮಗೆ ಫ್ರೆಂಡ್ಲಿ ಕಂಟ್ರಿ ಆಗಿರೋದ್ರಿಂದ ನಮಗಿವಾಗ ಸಪ್ಲೈ ಸ್ಟಾರ್ಟ್ ಆಗಿದೆ. ಕೆಲವೊಂದು ತಿಳ್ಕೊಳ್ಳಿ, ಯಾವುದಾದ್ರು ಪ್ರಾಬ್ಲಮ್ ಬಂದಾಗಲೇ ಪರ್ಮನೆಂಟ್ ಸೊಲ್ಯೂಷನ್ನು ಕೂಡ ಸಿಗೋದು. ಹೇಳ್ತೀನಿ ಕೇಳಿ. ಇವತ್ತು ಸೂಯಸ್ ಕೆನಾಲ್ ಇರೋದ್ರಿಂದ ಟ್ರಾನ್ಸ್ಪೋರ್ಟು, ಶಿಪ್ಗಳು, ಕಮರ್ಷಿಯಲ್ಲು ಎಲ್ಲ ಹೋಗೋ ಸಾಧ್ಯ. ಅದೇ ಥರ ಆ ಕಡೆ ಪನಾಮಾ ಕೆನಾಲ್ ಇರೋದ್ರಿಂದ ಸಾಧ್ಯ. ಇವತ್ತಿಲ್ಲ ನಾಳೆ ಅದೇನೋ ಆ ಕೊಲ್ಲಿ ಅಂತ ಒಂದು ಇದೆಯಲ್ಲ, ಹೋವಾರ್ಸ್ ಅಂತ ಏನೋ ಇದೆಯಲ್ಲ, ಅದಕ್ಕೂ ಕೂಡ ಒಂದು ದಾರಿ ಆಗತ್ತೆ. ಯಾಕಂದರೆ ಅವ್ರು ಏನು 5-6 ಕಂಟ್ರಿ ಸೇರ್ಕೊಂಡು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳಿದಾರಲ್ಲ, ಅವರವರಲ್ಲೇ ಕಿತ್ತಾಟ ಆಗತ್ತದು. ಕೊನೆಗೆ ಅದು ಇನ್ನೊಂದು ಹೆದ್ದಾರಿ ಥರ ಆಗತ್ತೆ, ಬರಬೇಕು. ಆಗಾಗಲೇ ನೋಡಿ, ಪ್ರಕೃತಿಯನ್ನು ಹೇಳ್ತೀನಿ ಯಾವತ್ತು, ನೇಚರ್ ಈಸ್ ದ ಬೆಸ್ಟ್ ಟೀಚರ್ ಅಂತ ಹೇಳ್ತೀನಿ. 2020 ಕರೋನಾ ಬಂತು. ಆವಾಗ ಒಂದಷ್ಟೆಲ್ಲ ನಾವು ಜೋಕೆ ಆದ್ವಿ. ಇವಾಗ ಒಂದು 5-6 ವರ್ಷ ಆಗಿದೆ. ಇವಾಗ ವಾರ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಮಧ್ಯದಲ್ಲೇ ಒಂದು ಶುರು ಆಗಿತ್ತು, ಯುಕ್ರೇನ್ ರಷ್ಯಾ ವಾರ್ ಆಯಿತು. ಕೋವಿಡ್ ಬಂದಾಗ ಅದು ಎಲ್ರಿಗೂ ತಡೆತು. ಅದು ಭಾರತ ದೇಶದಲ್ಲಿ ಕೋವಿಡ್ ಇತ್ತು, ಸಮಸ್ಯೆ ಇತ್ತು. ಬಟ್ ಈಗ ಭಾರತ ದೇಶದಲ್ಲಿ ಯುದ್ಧ ನಡೀತಾ ಇಲ್ಲ, ಬಟ್ ಸಮಸ್ಯೆ ಆಗ್ತಾ ಇರೋದು ಭಾರತ ದೇಶದಲ್ಲಿ. ಇಲ್ಲ, ಭಾರತ ಅಂತ ಹೇಳಿದ್ರೆ ನೋಡಿ ಸರ್, 145 ಕೋಟಿ ಜನ ಅನ್ನೋದು ಹುಡುಗಾಟ ಅಲ್ಲ. ಇವತ್ತಿಗೂ ಇಂಡಸ್ಟ್ರಿಯಲ್ಲು, ಮ್ಯಾನುಫ್ಯಾಕ್ಚರಿಂಗು, ಪ್ರೊಡಕ್ಷನ್ನು, ಬ್ಯಾಂಕಿಂಗ್ ಸೆಕ್ಟರು ಎಲ್ಲನೂ ವರ್ಕ್ ಆಗ್ತಾ ಇರೋದ್ರಿಂದ ಯಾವುದೂ ನಿಂತಿಲ್ಲ ಕೆಲಸ. ಅದೇ ಕೋವಿಡ್ ಬಂದಾಗ ಸಾಕಷ್ಟಲ್ಲಿ ವರ್ಕ್ ಫ್ರಮ್ ಹೋಮ್ ಆಯಿತು, ಕೆಲವೊಂದೆಲ್ಲ ಪ್ಯಾರಲೈಸ್ ಆಯಿತು, ಕೆಲವು ಇಂಡಸ್ಟ್ರಿ ಶಟ್ ಡೌನೇ ಆಗಿಬಿಡ್ತು. ಇವತ್ತು ನಮ್ಮಲ್ಲಿ ನೀವೇನೋ ಹೇಳ್ಬೋದು ಆಟೋಗೆ ಅದಿಲ್ಲ ಇದಿಲ್ಲ ಅಂತೇಳ್ಬಿಟ್ಟು, ಆಟೋ ಮಾಮೂಲು ದಿವಸದಲ್ಲೇ ಸುಮ್ಮನೆ ಡಿಮಾಂಡ್ ಮಾಡ್ಕೊಂಡಿರ್ತಾ ಇರೋದು, ಗಿರಾಕಿ ಬಂದಾಗ ಹೋಗಲ್ಲ ರೀ ಅವರು. ಇವಾಗ ನಾನು ಇವಾಗ ಮೆಟ್ರೋಲ್ ಬಂದೆ. ಇವಾಗ ಮೆಟ್ರೋ ಇಟ್ ಇಸ್ ಎ ಕನ್ವೀನಿಯಂಟ್ ಟು ಎವ್ರಿಬಡಿ. ಇವಾಗ ಮೆಟ್ರೋಗೇನು ಪೆಟ್ರೋಲು ಬೇಡ, ಡೀಸೆಲು ಬೇಡ, ಎಲೆಕ್ಟ್ರಿಕಲ್ ಓಡ್ತಾ ಇಲ್ವಾ? ಪ್ರತಿಯೊಂದು ತಿಳ್ಕೊಳ್ಳಿ. ಯಾವುದೇ ಒಂದು ಸಮಸ್ಯೆ ಇದ್ದಾಗ ಇವಾಗ ನಾವು ಎಷ್ಟೇ ಕರೆಂಟ್ ಇದು, ಪವರ್ ಸಪ್ಲೈ ಇದ್ರೂ ಕೂಡ ನಾವು UPS ಅಂತ ಇಟ್ಕೊಳ್ಳಲ್ವಾ? ಜನಗಳು ಹುಷಾರಾಗಿದ್ದಾರೆ. ಈ ಒಂದು ಕ್ರೈಸಿಸ್ ಅನ್ನೋದು ಅವ್ನು ಹೇಳಿದ್ದಾನೆ, ಏನೋ ಒಂದು 2 ವಾರದಲ್ಲಿ ಅಂತ್ಯಗೊಳ್ಳುತ್ತೆ ಅದು ಇದು ಅಂತ ಹೇಳ್ಬಿಟ್ಟು. ಇವಾಗ ಅವನಿಗೂ ಕೂಡ ನಾನು ಹೇಳ್ತೀನಿ, ನಾವು ಯುನೈಟೆಡ್ ನೇಷನ್ಸ್ ಅಂತಾರೆ. ಆ ಯುನೈಟೆಡ್ ನೇಷನ್ಸಲ್ಲೇ ಎಲ್ಲ ಡಿವೈಡೆಡ್ ನೇಷನ್ಸ್ ಮಾಡೋಕ್ಕೆ ಅವ್ರುಗಳೇ ಎಲ್ಲ ಗನಪಾಟಿಗಳು ಕೂತು ಮಾಡ್ತಾ ಇದ್ದಾರೆ. ಇಂಥದ್ದಕ್ಕೆ ಸಮಸ್ಯೆ ಹರಿಯೋದಕ್ಕಾಗಲಿ ಬಗೆಹರಿಯೋದಕ್ಕಾಗಲಿ ಯಾವುದೂ ಇಲ್ಲ. ಆಮೇಲೆ ನೋಡ್ಬೋದು, 1971 ಇಂಡೋ ಬಾಂಗ್ಲಾ ವಾರ್ ಆಯಿತು, ಆಮೇಲೆ ಇಂಡೋ ಚೈನಾ ವಾರ್ ಆಯಿತು, ಆಮೇಲೆ ಕಾರ್ಗಿಲ್ ವಾರ್ ಆಯಿತು. ಪ್ರತಿಯೊಂದಲ್ಲೂ ಅಮೇರಿಕನ್ ಹ್ಯಾಂಡ್ ಇದ್ದೇ ಇದೆ ನೋಡಿ ಇದು. ಸೊ ಆದ್ದರಿಂದ ಅವ್ರಿಗೂ ಕೂಡ ಒದೆ ಬೀಳುತ್ತೆ. ಆ್ಯಂಡ್ ಯಾಕೆ ಸುಖ ಸುಮ್ಮನೆ ಮೂಗು ತುರಿಸೋದು ಯಾಕೆ ಅಮೇರಿಕ? ಇಲ್ಲ ಸರ್, ಒಂದು ಹೇಳ್ತೀನಿ ಕೇಳಿ. ನಮ್ಮ ಭಾರತದಿಂದ ಒಂದು ನೀವು ಹೇಳಿದ್ರಿ ಆಮದು, ಇನ್ನೊಂದು ರಫ್ತು ಅಂತ ಹೇಳೋದು. ಆಮದು ಅಂದರೆ ತಗೊಳ್ಳೋದು, ರಫ್ತು ಅಂದರೆ ಹೊರಗಡೆ ತಳ್ಳೋದು. ನಮ್ಮ ದೇಶದಿಂದ ಸಿಂಪಲ್ ಇವಾಗ ಏನೇನು ಆ ಕಂಟ್ರಿ ನಮಗೆ ಸಪ್ಲೈ ಮಾಡ್ತಾ ಇದೆಯೋ ಅವರಲ್ಲಿ ಒಂದು ಕೊತ್ತಂಬರಿ ಬೆಳೆಯಲ್ಲ, ಒಂದು ಮೆಣಸಿನಕಾಯಿ ಬೆಳೆಯಲ್ಲ ರೀ, ನಮ್ಮಿಂದನೇ ಆ ಕಡೆಗೆಲ್ಲ ಹೋಗಬೇಕು. ಎಕ್ಸಾಂಪಲ್ ಒಂದು ಸಿಂಗಪೂರು ಎಕನಾಮಿಕಲಿ ಗುಡ್ ಇರ್ಬೋದು, ಅದು ಎಂಟೈರ್ ದೇಶ ಬಂದು ಬೆಂಗಳೂರಿಗಿಂತ ಜಾಸ್ತಿ ಇಲ್ಲ. ಬಟ್ ಪ್ರತಿಯೊಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಪ್ರತಿಯೊಂದು ಬೇರೆ ಕಡೆಯಿಂದನೇ ಬರಬೇಕು. ಇವಾಗ ಏನೋ ಅವರು ಆಯಿಲಲ್ಲಿ ಒಂದು ರಿಚ್ನೆಸ್ ಇರ್ಬೋದೇ ಹೊರತು ಮಿಕ್ಕಿದ್ಯಾವುದು ಬೆಳೆ ಕಳೆ ಏನೂ ಇಲ್ಲ, ಬರೀ ಅಲ್ಲಿರೋದು ಭೂಮಿ ಒಳಗೆ ಇರೋದ್ರಿಂದ ಅದು ಬದುಕ್ತಾ ಇರೋದು ಅಷ್ಟೇ. ಬಟ್ ಅವ್ರಿಗೂ ಏನು ಇಂಥ ಟೈಮಲ್ಲಿ ಒಂದೊಂದು ವಾರ ಇದಾದ್ರು ಕೂಡ ಪ್ರೈಸ್ ಹೈಕ್ ಆಗ್ತಾ ಮಾಡ್ತಾ ಅವ್ರದ್ದು ಇಂಟರ್ನ್ಯಾಷನಲ್ ಪ್ರೈಸಸ್ಸನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ. ಇದು ಇಲ್ಲಿಗೆ ನಾವೊಂದು ಈ ಒಂದು ಹಂತಕ್ಕೆ ಅಂತ ಹೇಳ್ತೀನಿ. ಇದು ನಡೆಯುತ್ತಾ? ಎಂಥ ಮಹಾಭಾರತದ್ದು ಧರ್ಮಯುದ್ಧನೇ 18 ದಿವಸ ಕ್ಲೋಸ್ ಆಯಿತು. ಇವರಿಗೆ ಈ ಒಂದು ಟರ್ಮ್ ಮುಗೀತಾ ಇದೆ. ಇನ್ನೇನು ಯಾರ್ದು? ಟ್ರಂಪ್ದು ಮುಗೀತು. ಟ್ರಂಪ್ ಕಾರ್ಡ್ ಮುಗೀತು ಅಂತ ತಿಳ್ಕೊಳ್ಳಿ. ಇನ್ನು ಮುಂದಕ್ಕೆ ಏನು ಬರ್ತಾನೋ ಗೊತ್ತಿಲ್ಲ. ಬಟ್ ಅವರು ಇಂಗ್ಲೀಷಲ್ಲಿ ಕೆಲವು ಸಂದ ಹೇಳ್ತಾರೆ,
MYB ಅಂತ, ಮೈಂಡ್ ಯುವರ್ ಬಿಸ್ನೆಸ್ ಅಂತ ಇಡೀ ಪ್ರಪಂಚ ಹೇಳಿದ್ರೆ ಆ ಟ್ರಂಪ್ಗೆ ಬುದ್ಧಿ ಬರುತ್ತೆ. ಇಲ್ಲ ಅಂದರೆ ಅವನು ಅಹಂ ಅನ್ನೋದು ತನಕ ಬಿಡೋ ತನಕ ಇದು ಕಾಳಗ ನಡೀತಾ ಇರುತ್ತೆ. ಬಟ್ ಸಾಕಷ್ಟು ಕಂಟ್ರಿಗಳಿಗೆ ಇದು ಪೊಲಿಟಿಕಲ್ ಗೇಮ್, ಪೊಲಿಟಿಕಲ್ ವಾರ್. ಇದು ಪ್ಯೂರ್ಲಿ ಪೊಲಿಟಿಕಲ್ ಗೇಮ್, ಇನ್ನೇನು ಪೊಲಿಟಿಕಲ್ ಗೇಮ್, ಪವರ್ ಗೇಮ್, ಇನ್ನೇನು ಇಲ್ಲ ಅಷ್ಟೇ. ಇದು ಒಂದು ದೊಡ್ಡ ಮಾಫಿಯಾ ಥರನೇ ಇದು ಅಷ್ಟೇ ನನ್ನ ಅನಿಸಿಕೆ. ಬಟ್ ಸಮಸ್ಯೆ ಆಗ್ತಾ ಇರೋದು ಭಾರತ ದೇಶ. ಈಗ ಗ್ಯಾಸ್ ಸಿಗ್ತಿಲ್ಲ ಅಂತ ಜನ ಪರದಾಡುವಂತ ಪರಿಸ್ಥಿತಿ ಇದೆ. ಗೃಹ ಬಳಕೆ ಗ್ಯಾಸ್ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ. ಒಂದು ವಾರ 10 ದಿವಸದಿಂದ ಸಪ್ಲೈ ಶುರು ಆಗಿದೆ. ಇವಾಗ ಅದನ್ನು ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ, ಸ್ಟ್ರೀಮ್ ಲೈನ್ ಆಗ್ತಾ ಇದೆ. ಏನಪ್ಪ ಅಂದರೆ ಮುಂಚೆ 2 ದಿವಸದಲ್ಲಿ ಗ್ಯಾಸ್ ಸಿಗ್ತಾ ಇದೆ, ಇವಾಗ 1 ವಾರಕ್ಕೆ ಸಿಗ್ಬೋದು ಅಷ್ಟೇ. ಬಟ್ ಸಪ್ಲೈ ಅಂತೂ ಯಾವುದು ಡೊಮೆಸ್ಟಿಕ್ ಅದಕ್ಕೆಲ್ಲ ಯಾವುದು ಹಾಕ್ಬಿಟ್ಟ. ಬಟ್ ಯಾವುದು ತಿಳ್ಕೊಳ್ಳಿ, ಯಾವುದೇ ಒಂದು ದೊಡ್ಡ ಸಮಸ್ಯೆ ಬಂದಾಗ ಬಾಟಮ್ ಮೋಸ್ಟ್ ಇರೋನು ಮಿಡ್ಲ್ ಕ್ಲಾಸ್ ಇನ್ಕಮ್ನವ್ರನ್ನೇ ಅಫೆಕ್ಟ್ ಆಗೋದು. ಹೈಯರ್ ಲೆವೆಲ್ ಹೆಂಗೋ ಮ್ಯಾನೇಜ್ ಮಾಡ್ಕೊಳ್ತಾರೆ. ಸಂಬಳಗಾರ ಅಥವಾ ಕೂಲಿಗಾರ ಮಾಡೋನು ಇಂಥವನಿಗೆ ಮೋಸ್ಟ್ ಅಫೆಕ್ಟ್ ಆಗೋದು ಇದಾಗಿದೆ. ಬಟ್ ಇದು ತಳಿದವನು ಬಾಳಿಯಾನು ಅಷ್ಟೇ. ಇವಾಗ ನೋಡಿ ಒಂದು ಎಕ್ಸಾಂಪಲ್, ದೇವಸ್ಥಾನ. ಎಷ್ಟೋ ಕಡೆ ದೇವಸ್ಥಾನಗಳು ಮಾಡರ್ನೈಸ್ ಆಗಿ ಎಲ್ಲ ಯೂಸ್ ಮಾಡಿ ಎಲ್ಲ ಗ್ಯಾಸ್ ಪೈಪ್ಲೈನ್ ಹಾಕಿದ್ರು. ನಾನಿವಾಗ ದೇವಸ್ಥಾನ ನೋಡಿದೆ, ಸೌದೆ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಏನು ಹೋಮಕ್ಕೆ ಯೂಸ್ ಮಾಡಿದ್ಮೇಲೆ ಸೌದೆ ಏನು ಅಡುಗೆಗೆ ಯೂಸ್ ಮಾಡೋಕ್ಕಾಗಲ್ವಾ? ಯಾವುದು ನಿಂತಿಲ್ಲ, ಆಲ್ಟರ್ನೇಟಿವ್ ಅಂತ ಹೇಳ್ತಾರೆ. ಇವಾಗ ಪವರ್ ಕೂಡ ಈಗ ಆಯ್ತು, ಈಗ ನಿಂತಿಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಅದರ ಎಫೆಕ್ಟ್ ನೇರವಾಗಿ ಗ್ರಾಹಕರ ಮೇಲೆ ಬೀಳ್ತಾ ಇದೆ. ಈಗ ಹೋಟೆಲ್ಗಳಲ್ಲಿ ರೇಟ್ ಕೂಡ ಜಾಸ್ತಿ ಆಗಿದೆ. ಗ್ಯಾಸ್ ಈಗ ಸಿಗ್ತಾ ಇಲ್ಲ, ಬ್ಲಾಕಲ್ಲಿ ಸಿಕ್ಕಾಪಟ್ಟೆ ರೇಟ್ ಇದೆ ಸರ್. ಒಂದು ಪಾನಿಪುರಿ ಅಂಗಡಿಲಿ ಕೆಲವೊಂದೆಲ್ಲ ಅವ್ರು ಬೇಸಿಕ್ ಮಾಡೋದಕ್ಕೆ ಬೇಕಲ್ಲ, ಅವ್ರು ಹೇಳ್ತಾರೆ 2500 ರೂಪಾಯಿ 3000 ರೂಪಾಯಿ ಅಂತೆ ಗ್ಯಾಸ್ ಒಂದು ಸಿಲಿಂಡ್ರಿಗೆ. ಕೆಲವರು ನಾವೇನೋ ಮೋದಿಯಿಂದ ಚಾಯ್ ವಾಲಾ ಅಂತ ಹೇಳ್ತೀವಿ. ನಾನು ಒಬ್ಬ 8 ಕ್ರಾಸಲ್ಲಿ ನೋಡ್ತೀನಿ, ಅವನು ಬರೀ ಚಾಯ್ ಅಷ್ಟೇ, ಬೇರೆ ಏನಿಲ್ಲ. ಅವನು ಕೂಡ ಗ್ಯಾಸ್ ಸಿಲಿಂಡರ್ ಸಿಕ್ಕಿಲ್ಲ. ಅವರು ಕೆಲವು ಸಲ ಕಮರ್ಷಿಯಲ್ ವ್ಯಾಲ್ಯೂಲಿ ಈ ಸಿಲಿಂಡರ್ ಎಲ್ಲ ತೊಗೊಳ್ತಾರೆ. ಸಪ್ಲೈ ಇಲ್ಲದೆ ಅವನು ಸುಮಾರು 1 ವಾರ 10 ದಿವಸದಿಂದ ನಿಲ್ಲಿಸ್ಬಿಟ್ಟಿದ್ದಾನೆ. ಸೊ ಲೋಯರ್ ಲೆವೆಲ್ನವರಿಗೆ ತಡ್ಕೊಳಕ್ಕಾಗಲ್ಲ. ದೇ ಹ್ಯಾವ್ ಟು ಐದರ್ ಅಬಾಂಡನ್ ಆರ್ ದೇ ಹ್ಯಾವ್ ಟು ವೆಯ್ಟ್ ಫಾರ್ ದ ಸ್ಟೆಬಿಲಿಟಿ ಅನ್ನತ್ತ ನಾನು ಹೇಳ್ತೀನಿ. ಆದರೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆಯಲ್ಲ ವಿಪರೀತವಾಗಿ. ತಿಂಡಿ ತಿನಿಸುಗಳ ರೇಟ್ ಜಾಸ್ತಿ ಆಗಿದೆ, ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದಾಗಿ ಆಟೋಮೆಟಿಕಲಿ ಅವರು ರೇಟ್ ಜಾಸ್ತಿ ಮಾಡಿದ್ದಾರೆ. ಬಟ್ ಜನಸಾಮಾನ್ಯರು ಬದುಕೋದು ಹೇಗೆ ಅಂತೇಳಿ ಅಂದರೆ ಸರ್ಕಾರ ಹೇಳ್ತಾ ಇರೋ, ನೀವು ಹೇಳ್ತಾ ಇದ್ರಿ ಈಗ ಸಮಸ್ಯೆ ಇಲ್ಲ, ಸ್ವಲ್ಪ 4 ದಿನ ಸಮಸ್ಯೆ ಆಗ್ಬೋದು, ಸಿಗ್ತಾ ಇದೆ ಅಂತೇಳಿ. ಬಟ್ ಆದರೆ ಎಲ್ಲ ಗ್ರಾಹಕರು ಈಗ ವಿಪರೀತವಾಗಿ ರೇಟ್ ಜಾಸ್ತಿ ಆಗ್ತಾ ಇದೆಯಲ್ಲ, ಎಲ್ಲವನ್ನ ಜಾಸ್ತಿ ದುಡ್ಡು ಕೊಟ್ಟೆ ತೆಗೆದುಕೊಳ್ಬೇಕು, ತಿನ್ನಬೇಕು ಅನ್ನೋಂಥ ಪರಿಸ್ಥಿತಿ ಇದೆಯಲ್ಲ, ಇದಕ್ಕೆ ಹೊಣೆ ಯಾರು ಸರ್? 2020 ಕರೋನಾ ಪ್ಯಾಂಡಮಿಕ್ ಬಂದಾಗ ಅದು ಯಾವುದೋ ಒಂದು ರೆಮಿಡಿಫೈಯರ್ ಅಂತ ಏನೋ ಒಂದು ಸ್ಮಾಲ್ ಇಂಜೆಕ್ಷನ್, ಅದನ್ನು ಎಷ್ಟು 5,000 6,000ಕ್ಕೂ ಮಾರಿದ್ದಾರೆ. ಈ ಕೆಲವೊಂದೆಲ್ಲ ಪ್ರತಿಯೊಂದಲ್ಲೂ ಕೂಡ ಟ್ರೇಡಲ್ಲಿ, ಬಿಸ್ನೆಸ್ಸಲ್ಲಿ ಅವರು ಕೂಡ ಇಂಥ ಸಿಚುಯೇಷನ್ ಬಂದಾಗ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ತಾರೆ. ಸರ್, ಇದು ಸಮಸ್ಯೆನಾ ಸುಲಿಗೆನಾ? ಸರ್, ಸುಲಿಗೆ ಒಂದು. ಎರಡನೇದು ಸಮಸ್ಯೆನ ಅದನ್ನು ಸರ್ಫೇಸ್ ಆಗ್ತಾ ಇಲ್ಲ. ಬಟ್ ಸರ್ಕಾರದ ಲೆವೆಲ್ ಏನು ಮಾಡ್ತಾರೆ, ಜನಗಳಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ, ನಮಗೆ ಆ ದೇಶ ನಮಗೆ ಫ್ರೆಂಡ್ಲಿ ಇದೆ. ಜೈಶಂಕರ್ ಮಾತಾಡಿದ್ದಾರೆ ಸಾಕಷ್ಟು ಕಡೆ ಎಲ್ಲ, ಆಮೇಲೆ ಬೇರೆ ಬೇರೆ ಮಿನಿಸ್ಟರ್ಸು ಮಾತಾಡಿದ್ದಾರೆ. ಸೊ ಆದ್ದರಿಂದ ಡೊಮೆಸ್ಟಿಕ್ ಸಮಸ್ಯೆ ಅನ್ನೋದು ಕೇವಲ ಹೆಸರಿಗೆ ಮಾತ್ರ ಸೀಮಿತ ಮಾತ್ರ ಅಷ್ಟೇ. ಆದರೆ ಇದು ಸುಲಿಗೆ ನಡೀತಾ ಇದೆ. ಸುಲಿಗೆ ನಡೀತಾ ಇದೆ, ಅವಕಾಶ ಬಂದಾಗೆಲ್ಲ ಸುಲಿಗೆ ನಡೀತಾ ಇರುತ್ತೆ. ಬಟ್ ಏನು ಮಾಡ್ಬೇಕು ಸರ್? ಈಗ ಪರ್ಯಾಯ ವ್ಯವಸ್ಥೆ ಹೇಳಿದ್ರಿ, ಒಂದು ಮುಖಾಂತರ ಮಾಡಬಹುದು ಅಂತ. ನಾ ಖಂಡಿತ ಹೇಳ್ತೀನಲ್ಲ, ಪವರ್ಫುಲ್ ನೇಷನ್ಸ್ ಅಂತ ಹೇಳ್ತೀವಿ, ಅಟ್ಲೀಸ್ಟ್ ಟಾಪ್ 10 ಎಕನಾಮಿಕ್ ನೇಷನ್ಸ್ ಅಂತ ಇರುತ್ತೆ. ಅಂಥವ್ರದ್ದೆಲ್ಲ ಗಣ್ಯವಂತರೆಲ್ಲ ಕೂತ್ಕೋಬೇಕಾಗತ್ತೆ, ಬುದ್ಧಿವಾದ ಹೇಳಬೇಕು. ಏನೋ ಒಂದು ಪವರ್ಫುಲ್ ನೇಷನ್ಗೆ ಏನೋ ಒಂದು ಪ್ರೆಸಿಡೆಂಟ್ ಆದ ಅಂತ ಹೇಳಿದ್ರೆ ದಯವಿಟ್ಟು ತಿಳ್ಕೊಳ್ಳಿ, ಹಿ ಈಸ್ ಎಲೆಕ್ಟೆಡ್ ಬೈ ದ ಪೀಪಲ್ ಅಷ್ಟೇ. ತಿರುಗಿನೂ ನಾವುಗಳೇ ಜನಗಳಾಗಲಿ ಅಥವಾ ಬೇರೆ ಬೇರೆ ದೇಶದವರಾಗಲಿ ಅವರೇ ಹೇಳಿಬಿಟ್ಟು ಅವನನ್ನೇ ಇಲ್ಲ ಕೆಳಗಿಳಿಸ್ತೀವಿ, ಇಲ್ಲ ಬಾಯಿ ಮುಚ್ಕೊಂಡಿರ್ತೀಯ ಅಂತ ಹೇಳೋ ತನಕ ಆಗಬೇಕು. ಈ ಇರಾನ್ ಅಂತೂ ಸುಮ್ಮನೆ ಇರಲ್ಲ. ಅವ್ರಿಗೆ ನೋಡ್ರಿ, ಮಿಡ್ಲ್ ಈಸ್ಟಲ್ಲಿ ಅವ್ರಿಗೆ ಮೇಯ್ನ್ ಏನು ಇಂಪಾರ್ಟೆಂಟು ಆಯಿಲ್ ಅಷ್ಟೇ ಅವ್ರಿಗೆ. ಇವಾಗ ಎಕ್ಸಾಂಪಲು ಅವ್ರ ದೇಶದಲ್ಲಿಂತ ಇಂಪಾರ್ಟೆಂಟ್ ಅಫೆಕ್ಟ್ ಆಗಿರೋದು ಮೇಯ್ನ್ ಅಂದರೆ ದುಬೈ ಅಷ್ಟು ಬೇರೆ ಇನ್ಯಾವುದೂ ಅಫೆಕ್ಟ್ ಆಗಿಲ್ಲ. ಅವ್ರಿಗೆ ಮೇಯ್ನು ದುಬೈ ಇಸ್ ಎಮಿರೇಟ್ಸು, ಅದು ಇದೆಲ್ಲ ಇಂಟರ್ನ್ಯಾಷನಲ್ ಟ್ರೇಡೆಲ್ಲ ನಡೀತಾ ಇರೋದು ಆ ಮೂಲಕನೇ ಕೂಡ. ಇವಾಗ ಅವ್ರಿಗೂ ಅಫೆಕ್ಟ್ ಆಗಿಲ್ವಾ? ಜನಸಾಮಾನ್ಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಮೆರಿಕ ಆಗಿರ್ಬೋದು, ಚೀನಾ, ಜಪಾನ್, ಈ ದೇಶಗಳಿಗೆ ಸಮಸ್ಯೆನೇ ಇಲ್ಲ, ಎಷ್ಟು ದಿನಗಳು ಬೇಕಾದರೂ ಯುದ್ಧ ನಡೀಲಿ. ಆದರೆ ಭಾರತ ದೇಶದಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ, ಭಾರತ ಎಡವಿದೆಲ್ಲಿ ಅನ್ನುವಂಥ ಪ್ರಶ್ನೆ ಈಗ. ಸರ್, ನಮಗೆ ಇವತ್ತು ಹೇಳಲ್ವ, ಯಾವತ್ತು ಭಾರತ ಅಂತ ಶುರುನೇ ಒಂದು ಬಡ ದೇಶ, ಅಂಡರ್ ಡೆವಲಪ್ ಕಂಟ್ರಿ, ಡೆವಲಪಿಂಗ್ ಕಂಟ್ರಿ. ಇವಾಗ ಹೇಳ್ಬೋದು ಡೆವಲಪ್ ಕಂಟ್ರಿ ಅಂತ ನಾವು ಹೇಳ್ಬೋದು ಅಷ್ಟೇ. ಆಮೇಲೆ ನಮ್ಮನ್ನಷ್ಟು ಸ್ಪ್ರೆಡ್ ಓವರು ಬೇರೆ ದೇಶದಲ್ಲಿ ಅಷ್ಟೆಲ್ಲ ಇಲ್ಲ.
ಆಮೇಲೆ ಇಲ್ಲಿ ಹಿಂದಿನಿಂದ ಬೇರೆ ಬೇರೆ ಥರ ರಿಸೋರ್ಸನ್ನು ಮುಚ್ಚಿಟ್ಕೊಳ್ಳೋ ಥರ ಇಲ್ಲ. ಇವಾಗ ಅಮೇರಿಕಾಗೆ ಆಯಿಲ್ ಇದೆ, ಅವ್ರದ್ದೇ ಬೇಕಷ್ಟು ನೆಸೆಸಿಟಿ ಬೇಕಾದ ನಮ್ಮಲ್ಲಿ ಅಷ್ಟು ಇಲ್ಲ ಇವಾಗ. ಆದ್ದರಿಂದ ನಮ್ಗೆ ಅಫೆಕ್ಟ್ ಆಗ್ತಾ ಇರೋದು ಅಷ್ಟೇ. ಅದರಿಂದನೇ ಸ್ವಲ್ಪ ದಿವಸ ನಾವು ಇನ್ನೂ ತಡ್ಕೋಬೇಕಾಗತ್ತಿದ್ದು ಅಷ್ಟೇ. ಎಸ್, ಮಾತಾಡೋಣ ಸರ್. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದುಬಿಡ್ತೀನಿ. ಬ್ರೇಕ್ ಆದ ಬಳಿಕ ಕೇವಲ LPG ಕಚ್ಚಾ ತೈಲ ಅಷ್ಟೇ ಅಲ್ಲ, ರಸಗೊಬ್ಬರ, ರೈತರಿಗೆ ಬೇಕಾಗಿರುವಂಥ ರಸಗೊಬ್ಬರಗಳು, ಸಿಮೆಂಟ್ಗಳು ಆಗಿರಬಹುದು, ಮತ್ತು ಹಾಸ್ಪಿಟಲ್ಗೆ ಬೇಕಾಗಿರುವಂಥ ಔಷಧಗಳು ಕೂಡ ಸಿಗೋದು ಬಹಳ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಕೃಷ್ಣ ಸರ್, ಈಗಿರುವಂಥ ಪ್ರಶ್ನೆ, ಜಾಗತಿಕ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇರೋದ್ರಿಂದಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಏನೆಲ್ಲ ಸಮಸ್ಯೆ ಆಗಬಹುದು ಅನ್ನೋದು. ಇಷ್ಟೊತ್ತು ನಾವು ಮಾತಾಡಿದ್ದು ಬರೀ ಡೊಮೆಸ್ಟಿಕ್ಕು ಕೆಲವೊಂದು ಸಪ್ಲೈಸು ಇದೆ ಅಂತ. ಇಲ್ಲಿ ಮೊಟ್ಟ ಮೊದಲು ಸಾರ್ವಜನಿಕ ತಲುಪಬೇಕು, ಯಾವುದೇ ಕೆಲಸಗಳು ನಿಂತಿಲ್ಲ. ಕೆಲವೊಂದು ಹಣಕಾಸಿನ ಬಂತು ಅಂತಂದರೆ ಪ್ರೈಸ್ ಫ್ಲಕ್ಚುಯೇಷನ್ ಅನ್ನೋದು ಹೆಚ್ಚಾಗಿದೆ. ಬಟ್ ಅದು ಇಟ್ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್ಸಿ. ಬಟ್ ನಮ್ಮಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ಒಂದು ಪ್ರೈಸ್ ಒಂಥರ ಹೈಯರ್ ಲೆವೆಲ್ ಹೋಗಿದ್ದು ಕೊನೆಗೆ ಅಲ್ಲೇ ಹುಡುಕ್ಬಿಟ್ಟು ಬೇಸಾಗ್ಬಿಟ್ಟು ಹಂಗೆ ಕಂಟಿನ್ಯೂ ಆಗ್ಬಿಡುತ್ತೆ. ಜನಗಳು ಹಂಗೆ ಅಡ್ಜಸ್ಟ್ ಆಗಿರುತ್ತೆ. ಫುಲ್ ಕಾಫಿ ಕುಡಿಯೋ ಬದಲು ಬೈಟು ಕಾಫಿ ಕುಡಿತಾರೆ. ಆ ಥರ ಒಂದು ಅಡ್ಜಸ್ಟ್ಮೆಂಟ್ ನಮ್ಮಲ್ಲಿ ಟೆಂಪರ್ಮೆಂಟ್ ಇದೆ. ಅದು ಇವಾಗ ಆರ್ಥಿಕತೆ ಅಂತ ಬಂದಾಗ ಇಲ್ಲಿ ತುಂಬ ಇಂಪಾರ್ಟೆಂಟು. ಬಿಗರ್ ಇಂಡಸ್ಟ್ರೀಸ್ಗೆಲ್ಲ ಎಷ್ಟೋ ಕಡೆಗೆ ಸಪ್ಲೈಸ್ ಅಂದರೆ ರಾ ಮೆಟೀರಿಯಲ್ ಬರಬೇಕು. ವಿತಿನ್ ದ ಕಂಟ್ರಿ ಅಂತ ಹೇಳಿದ್ರೆ ಟ್ರೈನ್ ಮೂಮೆಂಟ್ಸ್ ಆಗುತ್ತೆ, ಅಥವಾ ಲಾರಿಗಿರಿ ಮೂಮೆಂಟ್ಸ್ ಎಲ್ಲ ಆಗುತ್ತೆ, ಇದೆಲ್ಲ ನಡೆಯುತ್ತೆ. ಬಟ್ ನೋಡ್ರಿ, ಯಾವುದೇ ಒಂದು ದೇಶ ಐ ಆಮ್ ಫುಲ್ಲಿ ಇಂಡಿಪೆಂಡೆಂಟ್ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಎವ್ರಿ ಕಂಟ್ರಿ ಈಸ್ ಇಂಟರ್ ಡಿಪೆಂಡೆಂಟ್ ಅಂತ ಹೇಳ್ತೀನಿ ನಾನು. ಯಾತಕ್ಕೆಂದರೆ ಒಂದು ಕಂಟ್ರಿಯಿಂದ ಒಂದು ರಾ ಮೆಟೀರಿಯಲ್ ಬೇಕು, ಇಲ್ಲೊಂದು ಕಡೆ ಎಕ್ಸಾಂಪಲ್ ಒಂದು ಡೈಮಂಡ್ ಅಂತ ಇಟ್ಕೊಳ್ಳಿ. ಆಫ್ರಿಕಾಲೋ ಎಲ್ಲೋ ಡೈಮಂಡ್ ಎಲ್ಲೋ ಗಣಿತ ಸಿಗುತ್ತೆ. ಅದನ್ನೆಲ್ಲ ಕಟಿಂಗ್ ಪಾಲಿಷ್ ಮಾಡೋದೆಲ್ಲ ಇಲ್ಲಿ ಆಗೋದು, ಎಲ್ಲಿ ನಮ್ಮ ಸೂರತ್ತು, ಅಹಮದಾಬಾದ್, ಆಮೇಲೆ ಕೊನೆಗೆ ಅದು ಹೋಗ್ಬಿಟ್ಟು ಆಮೇಲೆ ಆ್ಯಂಟ್ವರ್ಪಲ್ಲಿ ಅಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ ಆಗೋದು. ಸೊ ಒಂದೊಂದು ಹಾಫ್ ಪ್ರೋಸೆಸ್ಸು, ಅರ್ಧ ಪ್ರೋಸೆಸ್ಸು, ಫುಲ್ ಪ್ರೋಸೆಸ್, ಈ ಥರ ಬೇರೆ ಬೇರೆ ಆಗೋದು. ಸೊ ಈಚ್ ಕಂಟ್ರಿ ಈಸ್ ಡಿಪೆಂಡೆಂಟ್ ಆನ್ ಅನದರ್ ಕಂಟ್ರಿ ಬಿಕಾಸ್ ಆಫ್ ರಾ ಮೆಟೀರಿಯಲ್ ಮೂಮೆಂಟ್ಸ್. ಸೊ ಯಾವುದು ಎಲ್ಲನೂ ಏರ್ ಲಿಫ್ಟ್ ಮಾಡೋಕ್ಕಾಗಲ್ಲ, ಯಾವುದೇ ಒಂದು ಪ್ರಾಡಕ್ಟ್ಸು, ರಾ ಮೆಟೀರಿಯಲು ಎಲ್ಲ. ಬೇಕಾದ್ರೆ ನೀವೇನು ಕೊರಿಯರ್ ಬರ್ಬೋದೇ ಹೊರತು ರಾ ಮೆಟೀರಿಯಲ್ ಎಂಟೈರ್ ಏರ್ ಶಿಪ್ಪಲ್ಲಿ ಬರೋಕ್ಕಾಗಲ್ಲ. ಸೊ ನ್ಯಾವಿಗೇಷನ್ನಲ್ಲೇ ಶಿಪ್ಪಲ್ಲೇ ಬರಬೇಕು. ಯಾವಾಗ ಕಾರ್ಗೋ ಮೂಮೆಂಟ್ ಸ್ಟಾಪ್ ಆಯಿತು, ರಾ ಮೆಟೀರಿಯಲ್ ಅಂದರೆ ಪ್ರೊಡಕ್ಷನ್ನು, ಮ್ಯಾನುಫ್ಯಾಕ್ಚರಿಂಗ್, ಶೆಡ್ಯೂಲಿಂಗ್ ಆಗಲ್ಲ. ಇವಾಗ ಕಳೆದ 1.5 ತಿಂಗಳು 2 ತಿಂಗಳಲ್ಲಿ ಮಾರ್ಕೆಟ್ ಅಂದರೆ ಶೇರ್ ಮಾರ್ಕೆಟೇ ಇದು ಕೆಳಗೆ ಬಿದ್ದಿದೆ. ಸುಮಾರು ಒಂದು ಆಲ್ಮೋಸ್ಟ್ 8 to 10% ಕೆಳಗೆ ಬಿದ್ದಿದೆ. ಅಂದರೆ ನೋಷನಲ್ ವ್ಯಾಲ್ಯೂ ಕಮ್ಮಿ ಆಗಿದೆ ಹೊರತು ಈ ಟ್ರೇಡಿಂಗು ಸ್ಪೆಕ್ಯುಲೇಷನ್ ಮಾಡಿದವರು ಅವ್ರು ಒದೆ ತಿಂದಿದ್ದಾರೆ ಅವಾಗಲೇ ಅವರು. ಎಸ್ ಸರ್, ಮಾತಾಡೋಣ. ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಸರ್. ಸರ್ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಮಸ್ಕಾರ ಸರ್. ಇಲ್ಲಿ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಕುಪ್ಪಗಡ್ಡೆ ಅಂತ, ವಿಶ್ವನಾಥ್ ಅಂತ ಹೆಸರು. ಸಮಸ್ಯೆ ಆಗ್ತಾ ಇದೆಯಾ ಈ ಯುದ್ಧದ ಎಫೆಕ್ಟ್ನಿಂದಾಗಿ? ಗ್ಯಾಸ್ ಸಿಗದೇ ಇರುವಂಥದ್ದು ಅಥವಾ ಹೋಟೆಲ್ಗಳಲ್ಲಿ ರೇಟ್ ಜಾಸ್ತಿ ಮಾಡೋದು ಆ ರೀತಿ ಆಗಿದೆಯಾ ಆ ಕಡೆ? ನಮ್ಮಲ್ಲಿ ಅಂತದ್ದು ಆಗಿಲ್ಲ ಸರ್. ಬಟ್ ನಾವು ಇಲ್ಲಿ ಹಳ್ಳಿ ಏರಿಯಾ ಎಲ್ಲ ಇರೋದು, ಇಲ್ಲಿ ಅದ್ರದ್ದು ಯಾವುದೋ ಎಫೆಕ್ಟ್ ಆಗಿಲ್ಲ ಸರ್. ಗ್ಯಾಸ್ ಸಿಗ್ತಿದೆ. ಅದೇ ಸ್ವಲ್ಪ ತಾಲೂಕ್ ಲೆವೆಲಿಗೆ ಹೋದ್ರೆ ಹೋಟೆಲ್ಗಳು ಬಂದಾಗಿದ್ದು ನೋಡಿದ್ದೇನೆ ಸರ್ ನಾನು. ಆಗಿದಾವಲ್ಲಿ, ಇಲ್ಲಿ ಆಗಿಲ್ಲ. ಇಲ್ಲಿ ಸ್ವಲ್ಪ ಗ್ರಾಮ ಬಳಕೆ ಸಿಲಿಂಡರ್ ಸಿಗ್ತಾ ಇಲ್ಲ. ನಮ್ದೇ ಸರ್ ಡಬಲ್ ಸಿಲಿಂಡರ್ ಇದಾವೆ. ಒಂದು ಸಿಲಿಂಡರ್ ಖಾಲಿ ಆದ್ರೂ ಬುಕ್ ಮಾಡೋದ್ರ ಬುಕ್ಕೇ ತಗೊಳ್ತಾ ಇಲ್ಲ. 45 ದಿವಸ ಬೇಕು ಅಂತ ಹೇಳ್ತಾ ಇದೆ. ಹೌದೌದು, ಅದು ಕೇಂದ್ರ ಸರ್ಕಾರನೇ ಆದೇಶ ಮಾಡಿದ್ದು, ಅದನ್ನು ಮಾಡಿದೆ ಸರ್. ಬಟ್ ಒಂದು ಸಂಸಾರಕ್ಕೆ ಒಂದು ಸಿಲಿಂಡರ್ 45 ದಿವಸ ಬರಲ್ಲ. ಯಾಕಂದ್ರೆ ಒಂದು 30 ದಿವಸದ ಒಳಗೆ ಹೋಗ್ಬಿಡುತ್ತೆ, ಖಾಲಿ ಆಗ್ಬಿಡುತ್ತೆ. ಅಂದ್ರೆ ಡೈಲಿ 3 ಹೊತ್ತು ತಿಂದವರು 1 ಹೊತ್ತು ಬಿಡ್ಬೇಕು, 2 ಹೊತ್ತು ತಿನ್ಬೇಕು ಅಷ್ಟೇ. ಈಗ ಈ ಸಮಸ್ಯೆ ಸರಿ ಹೋಗೋ ತನಕ 3 ಟೈಮ್ಸ್ ಯಾರೆಲ್ಲ ತಿಂತಿದ್ದೀರಿ ಅಂದ್ರೆ ಪರ್ಯಾಯ ವ್ಯವಸ್ಥೆ ಅದೇ ಅಲ್ವಾ ಸರ್? ಹೇಳಿ ಸರ್. ಈಗ ಪರ್ಯಾಯ ವ್ಯವಸ್ಥೆ ನಮ್ಮಲ್ಲಿ ಸ್ವಲ್ಪ ಕಟ್ಟಿಗೆ ಯೂಸ್ ಮಾಡಕ್ ಅವಕಾಶ ಇದೆ. ಆಕಸ್ಮಿಕ ಸಿಕ್ಕಿಲ್ಲ ಅಂದ್ರೆ ಆ ಒಳ್ಳೆಯ ಅವಕಾಶನೂ ಅದಾವ ಸರ್ ಮನ್ಯಾಗ. ಅದನ್ನ ಸ್ವಲ್ಪ ಉಪಯೋಗ ಮಾಡ್ತೀವಿ, ಸ್ವಲ್ಪ ಎಲೆಕ್ಟ್ರಿಕ್ ಉಪಯೋಗ ಮಾಡ್ತೀವಿ. ಹಿಂಗ್ ಮಾಡಿ ಏನ ಒಂದು ಸಿಲಿಂಡರ್ ಖಾಲಿ ಆಗಕ್ಕೆ ಇನ್ನು ಬಿಟ್ಕೊಂಡಿಲ್ಲ, ಅದ್ರ ಮಾಮೂಲಿ ದಿವಸ ಬಂದ್ರು. ವಿಶ್ವನಾಥ್, ಇನ್ನೊಂದು ವಿಚಾರ ಏನು ಅಂದ್ರೆ, ಸಿಲಿಂಡರ್ ಇದೆ ಆದ್ರೆ ಬೇಕಂತಲೇ ಏಜೆನ್ಸಿಗಳು ಕೊಡ್ತಾ ಇಲ್ಲ, ಬ್ಲಾಕ್ ಅಲ್ಲಿ ಅದನ್ನ ಮಾರಾಟ ಮಾಡ್ತಿದ್ದಾರೆ ಅನ್ನೋದು, ಆ ಕಡೆ ಆ ರೀತಿ ನಡೀತಿದ್ಯಾ? ಇಲ್ಲ ಸರ್, ಇಲ್ಲ. ಇಲ್ಲಿ ಈ ಕಡೆ ಅಂತದೇನು ವಿಚಾರ ಇಲ್ಲ. ನ್ಯಾಯವಾಗಿ ಏನು ಯಾರು ಬುಕ್ ಮಾಡ್ತಾರ ಅವ್ರಿಗೆ ಯಾರಿಗೂ ಸಿಲಿಂಡರ್ ಬಂದ್ರೆ ಖಂಡಿತ ಕೊಟ್ಟಿದ್ದಾರೆ. ಆ ತರ ಈ ಪಟ್ಟಣದ ಸ್ವಲ್ಪ ಲೆವೆಲ್ ಅಲ್ಲಿ ಆಗ್ಬೋದು ಸರ್ ಇದು. ಏನ್ ಹೇಳ್ತೀರಿ, ಯುದ್ಧ ನಿಲ್ಲುತ್ತಾ ಹೇಗೆ?
ಇದು ಯುದ್ಧ ಸರ್, ಅವನು ಹುಚ್ಚಿದಂಗೆ ವರ್ತನೆ ಮಾಡ್ತಾ ಇದಾನಲ್ಲ. ಅವನು ದೊಡ್ಡ ಹುಚ್ಚಾಗ್ಬಿಟ್ಟಾನ ಡೊನಾಲ್ಡ್ ಟ್ರಂಪ್. ಅವ್ರ ದೇಶದಾಗೆ ಸಿಕ್ಕಾಪಟ್ಟೆ ದಂಗೆ ಎದ್ಬಿಟ್ಟಿದ್ದಾರೆ ಜನಗಳು. ಆ ದಂಗೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಅವನು ಅಧಿಕಾರಕ್ಕೆ ಬರ್ಬೇಕು ಸರ್, ಕೂತ್ ಬರ್ಬೇಕು ಅಂತ ಪ್ರಸಂಗ ಬರ್ಬೇಕು ಅಮೆರಿಕದಾಗೆ. ಇದು ಸುಮ್ನೆ ಇಸ್ರೇಲ್ ನೆತಾನ್ಯಾಹುನ ಅವನ ಮಾತು ಕೇಳಿ ಅವನು ಅನುಕೂಲಕ್ಕೆ ಯುದ್ಧ ಮಾಡಿದ್ ಬಿಟ್ರೆ ಅಮೆರಿಕ ಸ್ವಂತ ತನ್ನ ಬುದ್ಧಿಯಿಂದ ಬಂದದ್ದಲ್ಲ. ಇವ್ ಇಸ್ರೇಲ್ ಫ್ರೆಂಡ್ ಮಾಡಿದ್ಕೆ ಈ ಯುದ್ಧ ಆಗಿರೋದು. ಯಾವತ್ತು ಇಸ್ರೇಲ್ಗೆ ಇವ್ರಾನಿಗೆ ಯಾವಾಗ್ಲೂ ಯುದ್ಧ ಇದೆಯಲ್ಲ, ಇದು ಆಗಲ್ಲ ಸರ್. ಹೌದು, ಇದೇ ಒಂದ್ ಹೊತ್ತಲ್ಲಿ ಅಮೆರಿಕ ಸಪೋರ್ಟ್ ತಗೊಂಡು ಏನಾದ್ರು ಅವ್ರನ್ನ ಕಂಪ್ಲೀಟ್ ಆಗಿ ನಾಶ ಮಾಡ್ಬಿಡೋಣ ಅನ್ನೋ ಒಂದು ವಿಚಾರ ಮಾಡಿದ್ರು. ಅವ್ರು ತಿಳ್ಕೊಂಡಷ್ಟು ಮಟ್ಟಿಗೆ ಇಸ್ರೇಲ್ ಅನ್ನ ಬಗ್ಸಕ್ ಆಗಿಲ್ಲ. ಅನ್ಕೊಂಡಿದ್ದು ಬೇರೆ, ಆಗಿದ್ದು ಬೇರೆ. ಖಂಡಿತ ಸರ್. ನಾನು ಒಂದ್ ದಿವಸ ಇಲ್ಲಿ ನಮ್ಮ ಇವರು ಹುಡುಗರು ದುಬೈದಲ್ಲಿ ಇದ್ದಾರೆ, ಅವ್ರ ಬಗ್ಗೆ ಇಲ್ಲಿ ಮನ್ಯಾಗ ಕೇಳಿದಾಗ ಇವ್ರು ಏನ್ ಹೇಳಿದ್ರು ಅಂದ್ರೆ, ಈ ಮಾಧ್ಯಮದವರಿಗೆ ನಿಜವಾದ ವಿಷಯನೇ ಸಿಕ್ಕಿಲ್ಲ ಅಲ್ಲಿ, ಅಂತಂತ ಘಟನೆಗಳಾಗಿದಾವೆ, ತೋರಿಸ್ತಾ ಇಲ್ಲ. ಅಮೆರಿಕದ ಮಂಡಿ ಬರೋದು ಒಂದೇ ಬಂದಿದೆ ಅಂತ ಹಿಂಗ್ ಸ್ವಾಭಾವಿಕ ಹೇಳಿದ್ರು ಅಂತ. ಯಾವ ತರ ಅಲ್ಲಿ ನಡೆದದ್ದೇ ಬೇರೆ, ಮಾಧ್ಯಮಗಳಲ್ಲಿ ಅಷ್ಟು ಕ್ಲಿಯರ್ ಆಗಿ ಅದ ನಡೆದದ್ದು ಹೇಳ್ತಾ ಇಲ್ಲ ಅಂತಾರೆ ಇವರು. ಇಲ್ಲಿ ದುಬೈದಾಗಿರೋರು, ಇಲ್ಲಿರೋರು ದುಬೈದಾಗಿರೋರು. ಅಂದ್ರೆ ಹೇಳಿ ಏನ್ ನಡೀತಾ ಇದೆ ಅಂತ. ಈಗ ಬಹಳ ದಿವಸದ ಹಿಂದ್ ಕೇಳಿದ್ದೆ ಸರ್ ನಾನು, ಮತ್ತೆ ಕೇಳಿಲ್ಲ ಅವ್ರನ್ನ. ಅಂದ್ರೆ ಏನ್ ತೋರಿಸ್ತಾ ಇಲ್ಲ ಅಂದ್ರೆ ಬೇರೆದ್ ಅಂದ್ರೆ ಕ್ಲಾರಿಟಿ ಬೇಕಲ್ಲ ಮಾಧ್ಯಮ, ಬೇರೆದೇನ್ ತೋರಿಸ್ತಾ ಇದೆ ಅಂತ, ಯಾವ್ದನ್ನ ಮುಚ್ಚಿಡ್ತಾ ಇದೆ ಮಾಧ್ಯಮ? ಅಂದ್ರೆ ತೋರ್ಸ್ಲಿಕ್ಕೆ ಸ್ವಲ್ಪ ಸಿಗುತ್ತೆ ಇವ್ರಿಗೆ, ನಡೆದದ್ದೇ ಜಾಸ್ತಿ ಅಲ್ಲಿ ಅಮೆರಿಕ, ಅವ್ರಿಗೆ ನಷ್ಟ ಮಾಡಿದ್ದೇ ಜಾಸ್ತಿ ಅನ್ನೋ ಮಾತು ಹೇಳಿದ್ರು. ಅಂದ್ರೆ ಇರಾನ್ಗಿಂತ ಅಮೆರಿಕಗೆ ಜಾಸ್ತಿ ಪೆಟ್ಟು ಬಿದ್ದಿದೆ ಅಂತ. ಖಂಡಿತ ಆ ಮಾತು ಹೇಳಿದ್ರು. ಅದೇ ಈಗ ಈ ಇರಾನ್ ಮತ್ತೆ ಈ ಇಸ್ರೇಲ್ ಅಮೆರಿಕ ಅಂತ ಬಂದಾಗ ತನಗೆ ಆಗಿರುವಂತ ನಷ್ಟಗಳನ್ನ ಅದು ಬಹಿರಂಗ ಪಡಿಸ್ತಾ ಇಲ್ಲ. ಇರಾನ್ ಏನ್ ಮಾಡುತ್ತೆ ಕೃಷ್ಣ ಸರ್, ಓಕೆ ಥ್ಯಾಂಕ್ ಯು, ಅದ್ರ ಬಗ್ಗೆ ಆನ್ಸರ್ ಕೊಡ್ತೀವಿ. ಇರಾನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇರಾನ್ನಲ್ಲಿ ಒಬ್ಬ ನಾಯಕ ಸತ್ತ ಅಂದ್ರೆ ಆಯ್ತು, ನಮ್ಮರೊಬ್ರು ಸತ್ತು ಹೋದ್ರು, ಅವ್ರು ನಮ್ಮನ್ನು ಹೊಡೆದ್ರು ಅಂತ ಒಪ್ಕೊಳ್ತಾರೆ. ಬಟ್ ಇಸ್ರೇಲ್ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಇರಾನ್ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಬಟ್ ಇರಾನ್ ಹೇಳ್ತಾ ಇರುವಂತ 1000ಕ್ಕಿಂತ ಹೆಚ್ಚು ಜನ ಬಲಿಯಾಗಿದ್ದಾರೆ ಈ ಯುದ್ಧದಿಂದಾಗಿ ಅಂತೇಳಿ, ಇಸ್ರೇಲ್ ಆಗಿರ್ಬೋದು ಅಮೆರಿಕ ಸೇರಿ. ಆದರೂ ಕೂಡ ಎರಡು ದೇಶಗಳು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕೆ ಸರ್? ಇಟ್ಸ್ ಎ ಕ್ವೆಶನ್ ಆಫ್ ಈಗೋ ಅಷ್ಟೇ. ಸ್ವಾಭಿಮಾನ ಅನ್ನೋದು ಬೇರೆ, ಈಗೋ ಅನ್ನೋದು ಬೇರೆ. ಇಲ್ಲಿ ಇಸ್ರೇಲು ಅವರು ತುಂಬ ಇಂಟೆಲೆಕ್ಚುಯಲ್ ದೇಶ. ಅವರನ್ನು ಯಾವತ್ತೂ ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಒಂದು ತಿಳ್ಕೊಳ್ಳಿ, ಅಮೇರಿಕಕ್ಕೆ ಬೇಡದ ಇಂಟ್ರೆಸ್ಟ್ ಅಂದರೆ ಪ್ರತಿಯೊಂದು ದೇಶಲ್ಲೂ, ಪ್ರತಿಯೊಂದು ಕಾಂಟಿನೆಂಟಲ್ಲೂ, ಪ್ರತಿಯೊಂದರೂ ಕೂಡ ಅವ್ರಿಗೊಂದು ಬೇಸ್ ಬೇಕು ಅನ್ನೋದು ಎಲ್ಲ ಕಡೆಯೂ ಇದೆ. ಇವತ್ತು ನಮ್ಮ ಕಳೆದ ಒಂದು 25-30 ವರ್ಷದಲ್ಲಿ ಬಂದಾಗ ಪಾಕಿಸ್ತಾನ ಅಂತ ಬಂದು ಅಂತ ಹೇಳಿದ್ರೆ ಅಮೇರಿಕ ಇಂಟರ್ಫಿಯರ್ ಆಗ್ತಾರೆ. ಯಾಕೆ ನಮ್ಮ ದೇಶಕ್ಕೆ ನಾವು ಮೇಂಟೈನ್ ಮಾಡ್ಕೊಳ್ಳೋಕೆ ನಾವು ಆಗಲ್ವಾ? ಅವ್ರಿಗೆ ಎಲ್ಲ ಕಡೆನೂ ಅವ್ರದ್ದು ದೇ ವಾಂಟ್ ಟು ಹ್ಯಾವ್ ಎ ಹ್ಯಾಂಡ್ ಇನ್ ಎವ್ರಿಥಿಂಗ್ ಅನ್ನೋದು ಇದೆ ಅದು. ಸೊ ಇದು ಜಾಸ್ತಿ ದಿವಸ ನಡೆಯಲ್ಲ ಇದು. ಆಮೇಲೆ ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ, ಪವರ್ಫುಲ್ ನೇಷನ್ಸು, ಇವಾಗ ನ್ಯಾಟೋ ಅಂತ ಹೇಳ್ತಾರೆ, ಯುನೈಟೆಡ್ ನೇಷನ್ಸ್ ಅಂತ ಹೇಳ್ತಾರೆ, ಆರ್ಗನೈಸೇಷನ್ ಪೆಟ್ರೋಲಿಂಗ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಇದ್ದಾರೆ. ಯಾಕೆ ಒಂದು ದೊಡ್ಡ ಸಭೆ ಸೇರೋಕ್ಕಾಗಲ್ವಾ? ಇವತ್ತು ನಮ್ಮ ಇಂಡಿಯಾ ಇವಾಗ ಒಂದು 5-6 ವರ್ಷದಿಂದ ಕರೋನಾ ಕೋವಿಡ್ ಬಂದಾಗ, ವ್ಯಾಕ್ಸಿನ್ ಬಂದಾಗ ನಾವು ಬಂದು ಬೇರೆ ಬೇರೆ ದೇಶಕ್ಕೆಲ್ಲ ನಾವು ಹೆಲ್ಪ್ ಮಾಡಲೇ ಇಲ್ವಾ? ಇವಾಗ ಆವಾಗಲೇ ಬೇರೆ ಬೇರೆ ಕಂಟ್ರೀಸ್ ನಮಗೆ ಫಾರ್ವರ್ಡ್ ಬಂದು ವಿ ಆರ್ ಗೋಯಿಂಗ್ ಟು ಸಪ್ಲೈ ಟು ಇಂಡಿಯಾ ವಾಟ್ ಎವರ್ ನೀಡೆಡ್ ಅಂತ ಅವ್ರು ಬಂದಿದ್ದಾರೆ ಇವಾಗ. ಅದೇ ಥರ ನಾನು ಹೇಳ್ತೀನಿ, ದಿಸ್ ವಿಲ್ ಎಂಡ್ ಸೂನ್. ಇಟ್ ವೋಂಟ್ ಗೋ ಬಿಯಾಂಡ್. ಇದು ಮಾರ್ಕೆಟ್ಸ್ ಅಂದಿಗೂ ಅಫೆಕ್ಟ್ ಆಗಿದೆ. ಅದು ನೋಡಿ, March 31 ಅಂದರೆ ಸಾಕಷ್ಟು ಶೇರ್ ವ್ಯಾಲ್ಯೂ, ಸ್ಟಾಕ್ಸು ಎಲ್ಲ ಕೆಳಗೆ ಬಿದ್ದಿದೆ. ಇನ್ನೇನಿದ್ರು ಇನ್ನಿಂದ ಮುಂದಕ್ಕೆ ಬೆಳಿಬೇಕಾಗತ್ತೆ. ಸೊ ಇಸ್ರೇಲ್ ಈಸ್ ಆಲ್ಸೋ ಈಕ್ವಲಿ ಇಂಟೆಲೆಕ್ಚುಯಲ್ ಕಂಟ್ರಿ. ಅವರಿಗೆ ಮಿಡ್ಲ್ ಈಸ್ಟಿಂದನೂ ಕೂಡ ಎಲ್ಲ ಅವರು ಕೂಡ ಕೇರ್ಫುಲ್ಲಾಗೂ ಇರ್ತಾರೆ, ಸೇಫ್ ಗಾರ್ಡು ಮಾಡ್ಕೊಂಡಿದ್ದಾರೆ ಅವರು. ಇರಾನ್ ಅವರು ಹೇಳ್ಕೋಬೋದು. ಯಾವತ್ತೂ ನೋಡಿ ಮೀಡಿಯಾ ಕೆಲವು ಸಲ ಅವ್ರಿಗೂ ಕೂಡ TRPಗೋಸ್ಕರ ಹೈಪ್ ಮಾಡೋದು ಇದೆಲ್ಲ ಇರುತ್ತೆ. ಕೆಲವೊಂದು ಫ್ಯಾಕ್ಟ್ಸು ಕೆಲವು ಸಲ ಎಷ್ಟೋ ಕಡೆ ಬಂದಿರಲ್ಲ ಅಂತಬಿಟ್ಟು ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ. ಎಸ್, ಮಾತಾಡೋಣ ಸರ್. ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ. ಇರ್ಲಿ ಸರ್, ಇರ್ಲಿ. ನಮಸ್ತೆ ಸರ್. ಸರ್ ನಮಸ್ಕಾರ. ಸರ್ ನಾನು ದೊಡ್ಡಬಳ್ಳಾಪುರದಿಂದ ಮಾತಾಡ್ತಾ ಇದ್ದೀನಿ ಸರ್. ಸರ್ ಹೇಳಿ ಸರ್. ಸರ್ ಇವಾಗ ಅಮೆರಿಕ ಯುದ್ಧ ಮಾಡ್ತಾ ಇದೆಯಲ್ಲ ಇರಾನ್ ಮೇಲೆ, ಅವರು ಒಳ್ಳೆ ಉದ್ದೇಶಕ್ಕೆ ಮಾಡ್ತಾ ಇದಾರ, ಕೆಟ್ಟ ಉದ್ದೇಶಕ್ಕೆ ಮಾಡ್ತಾ ಇದಾರ ಸರ್? ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅವರು ಏನ್ ಗೊತ್ತಾ,
ನನ್ನ ಮಕ್ಕಳು ಬೆನ್ನಿಗೆ ಚೂರಿ ಹಾಕೋ ನನ್ನ ಮಕ್ಕಳು ಅವ್ರಿಗೆ ತಾಕತ್ತಿಲ್ಲ ಸರ್ ಅವ್ರಿಗೆ ಸೇಲ್ ಆಗ್ಬೇಕು. ಇವತ್ತು ಎಷ್ಟೋ ಜನ ಅಮಾಯಕರು ಸತ್ತೋಗಿದ್ದಾರೆ. ಹೌದು, ಒಂದ್ಸರಿ ನರೇಂದ್ರ ಮೋದಿ ಅವ್ರನ್ನ ಬರ್ಬೇಡ ಅಂತ ಹೇಳಿದ್ರು, ಆಮೇಲೆ ಬನ್ನಿ ಅಂತ ಹೇಳಿದ್ರು. ಇಂಡಿಯಾನ ಏನು ಶೇಕ್ ಮಾಡಕ್ ಆಗಲ್ಲ ಸರ್, ನಥಿಂಗ್ ಡೂಯಿಂಗ್. ಇದು ಸನಾತನ ಧರ್ಮದ ಭೂಮಿ. ಇವತ್ತು ಹೇಳ್ತಾ ಇದ್ದೀನಿ, ಚೆನ್ನಾಗಿ ಇಟ್ಕೊಳ್ಳಿ. ಯಾವುದೇ ಪಾರ್ಟಿ ಬಗ್ಗೆ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾವನಾದ್ರೂ ದೇಶ ದ್ರೋಹದ ಬಗ್ಗೆ ಮಾತಾಡಿದ್ರೆ ಮಾತ್ರ ನಮ್ಗೆ ಸಖತ್ ಸಿಟ್ಟು ಬರುತ್ತೆ. ಇವತ್ತು ಚೀನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅವರೆಲ್ಲ ಎನಿಮಿಗಳಲ್ಲ ಸರ್. ನಿಜವಾದ ಎನಿಮಿಗಳು ಬಂದ್ಬಿಟ್ಟು ಅಮೆರಿಕದವ್ರು. ಅವರು ಡಿವೈಡಿಂಗ್ ರೂಲ್ 350 ವರ್ಷ ನಮ್ ದೇಶನ ಆಳಿದ್ರು ಬ್ರಿಟಿಷ್ನವರು. ಯಾಕೆ ಆಳಿದ್ರು ಸರ್? ಸಿಂಪಲ್ ಕ್ವಶನ್ ಸರ್, ಯಾಕೆ ಆಳಿದ್ರು ಅವರು? 350 ವರ್ಷ ಅವ್ರು ಯಾರು ಒಬ್ಬ ಸೋಲ್ಜರ್ನು ಕರ್ಕೊಂಬಂದೆ ನಮ್ಮ ದೇಶನ ಆಳಿದ್ರು. ಯಾಕೆ ಆಳಿದ್ರು? ಅದೇ ಲೂಟಿ ಮಾಡಕ್ಕೆ ಬಂದಿದ್ರು. ಲೂಟಿ ಮಾಡಿದ್ರು, ನಮ್ಮನ್ನ ಒಳ್ಳೆತನ ನೋಡಿ ಆಳಿದ್ರು. ಬಂದಿಲ್ಲ. ಇಲ್ಲಿದಾರಲ್ಲ, ಇಲ್ಲಿ ದೇಶ ದ್ರೋಹಿಗಳು, ಲೋಫರ್ಗಳು, ಅವರ ಸಾಥ್. ನನ್ನ ಮಕ್ಳಿಗೆ ಬೇಕು ಏನು, ಅವ್ರ ಹೆಂಡತಿ ಮಕ್ಳು ಚೆನ್ನಾಗಿ ಇರ್ಬೇಕು. ಪಾಕಿಸ್ತಾನದಲ್ಲಿರೋ ಪ್ರತಿಯೊಬ್ಬನು ಕೂಡ ಬ್ರಿಟನ್ ಅಲ್ಲಿ ಹೋಗಿ ಮನೆ ಮಾಡ್ಕೊಂಡಿರ್ತಾರೆ. ಅಲ್ಲಿ ಸಾಯ್ತಾ ಇರೋದು ಅಮಾಯಕರು. ಇವತ್ತು ಗೊತ್ತು ಪಾಕಿಸ್ತಾನಕ್ಕೆ ಇಂಡಿಯಾ ಒಳ್ಳೇದು ಅಂತ. ದೇವರ್ಸಿಗಳು ಡಿವೈಡ್ ಮಾಡಿ ಹೊರಟೋಗ್ಬಿಟ್ರೆ, ಇವ್ರು ಅಪ್ನಾಸ್ತಿ ಅಂತ ಡಿವೈಡ್ ಮಾಡೋಗ್ಬಿಟ್ರ. ಇಲ್ಲಿ ನಿಮ್ಮ ಆವೇಶ, ಆಕ್ರೋಶ ಅರ್ಥ ಆಗತ್ತೆ. ಬಟ್ ಈಗ ಏನ್ ಮಾಡ್ಬೇಕು? ಯುದ್ಧ ನಿಲ್ಬೇಕಂದ್ರೆ ಏನ್ ಮಾಡ್ಬೇಕು? ಅರ್ಥ ಆಗುತ್ತೆ ಸರ್. ಸರ್ ಒಂದ್ ನಿಮಿಷ, ನಮ್ಮನೆಯಲ್ಲೋ ನಿಮ್ಮನೆಯಲ್ಲೋ ಸತ್ರ ಗೊತ್ತಾಗುತ್ತೆ ಸರ್ ಆ ನೋವೇನು ಅಂತ. ಬಟ್ ಭಾರತಕ್ಕೆ ಏನ್ ಸಮಸ್ಯೆ ಇಲ್ಲಲ್ಲ. ಈಗ ಯುದ್ಧ ಎಲ್ಲಿ ನಡೀತಾ ಇದೆ? ಭಾರತ ಸೇಫ್ ಇದೆಯಲ್ಲ. ನಾವು ಸೇಫ್ ಆಗಿಲ್ಲ ಸರ್. ಈಗ ನಾವು ಸೇಫ್ ಆಗಿರಲ್ಲ. ಹೆಂಗ್ ಗೊತ್ತಾ, ಅಮೆರಿಕ ನೆಕ್ಸ್ಟ್ ಪಾಕಿಸ್ತಾನಕ್ಕೆ ಕೊಡುತ್ತೆ ವೆಪನ್, ಅಲ್ಲಿಂದ ಹಾಕ್ತಾರೆ ನಮ್ಗೆ. ಹಿಂದ್ಗಡೆಯಿಂದ ಸೂರ್ಯ ಹಾಕುತ್ತೆ ಅಂತ. ನೆಕ್ಸ್ಟ್ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ, ಬಾಂಗ್ಲಾ ಸಪೋರ್ಟ್ ಮಾಡುತ್ತೆ. ಬಾಂಗ್ಲಾಗೆ ಇಟ್ರಲ್ಲ ಬೆಂಕಿ, ತಿರ್ಗಾ ಅಲ್ಲಿ ಭೂಕಂಪ ಆಯ್ತು ಟರ್ಕಿನಲ್ಲಿ. ನಮ್ಮ ಇದು ಜಸ್ಟ್ 2 days ಯುದ್ಧ ಆದಾಗ ಅವಾಗ ಯಾರು ಫಸ್ಟ್ ಅವರು ಪಕ್ಕದ ದೇಶದಲ್ಲಿ ಇದಾದಾಗ ಯಾರು ಸರ್ ಅವ್ರು ಕೊಟ್ಟಿದ್ದ ಅವ್ರಿಗೆ? ನಮ್ಮ ಇಂಡಿಯಾದಿಂದ ಹೋಗಿದ್ದ ಅವ್ರಿಗೆ. ಅಂದ್ರೆ ಗೊತ್ತಾಯ್ತು ಈಗ. ಅಲ್ಲಲ್ಲ, ನೀವು ಮಾತನಾಡ್ತಿರೋದು ಯಾವ ರೀತಿಯಾಗಿ ಅಂದ್ರೆ ಭಾರತ ಅಮೆರಿಕ ಜೊತೆ ಸ್ನೇಹ ಸಂಬಂಧವನ್ನು ಇಟ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ರಿ, ಕರೆಕ್ಟಾ? ಸರ್ ಒಂದ್ ನಿಮಿಷ, ಸ್ನೇಹ ಸಂಬಂಧ ಇಟ್ಕೋಬೇಕು, ಮತ್ತೆ ಇಂಥ ನನ್ನ ಮಕ್ಕಳ ಬಗ್ಗೆ ಇಟ್ಕೋಬಾರ್ದು. ಟ್ರಂಪ್ ಇಸ್ ಲೂಸ್ ನನ್ನ ಮಗ. ಅವನು ನನ್ನ ಮಗ ಬಿಸ್ನೆಸ್ ಮೈಂಡ್. ಅವ್ರ ಅಳಿಯ, ಅವ್ರ ಅಕ್ಕ, ಅವ್ರೆಲ್ಲ ಬಿಸ್ನೆಸ್ ಮೈಂಡ್. ಎಲ್ಲ ಬೇಕು, ಎಲ್ಲ ಕಬ್ಜಾ ಮಾಡ್ಬಿಟ್ಟು ನಂಬರ್ 1 ಮಾಡ್ಬೇಕು ಅಂತ. ನಂಬರ್ ಸರ್, ನಿಮ್ ಚಾನಲ್ ಕರೀರಿ ಸರ್, ಹೇಳ್ತೀನಿ. ಹೇಳಿ ಮಾತಾಡ್ತಿದ್ರಲ್ಲ, ಹೇಳಿ. ಇಲ್ಲ ಸರ್, ಹೇಳ್ತೀನಿ ನಾನು ಏನು ಅಂತ. ಅಮೆರಿಕನ ಇಂದಿರಾ ಗಾಂಧಿ ಒಂದ್ಸರ್ ಹೋದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ಭಿಕ್ಷೆ ಬೇಡಕ್ ಬಂದವಳೆ ಅಂತ ಹೇಳಿದ್ದು ಅಮೆರಿಕ. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದ್ಸರಿ ಪೋರ್ಟ್ ಟೆಸ್ಟ್ ಮಾಡಿದಾಗ ಅದನ್ನ ಏನ್ ಮಾಡಿದ್ರು ಗೊತ್ತಾ? ಅವರು ಅದೇನು ಬ್ಲಾಕ್ ಮಾಡಿಬಿಟ್ರು, ನಮ್ಗೆ ಏನು ಸಪ್ಲೈ ಕೊಡಲ್ಲ ಅಂದ್ಬಿಟ್ಟು. ಹಂಗೂ ಕೇರ್ ಮಾಡಿಲ್ಲ, ಪೋರ್ಟ್ ಟೆಸ್ಟ್ ಮಾಡೇ ಬಿಟ್ರು. ಓಕೆ, ಭಾರತ ಏನ್ ಮಾಡ್ಬೇಕು ಹೇಳಿ? ಈಗ ಭಾರತ ಇದರಿಂದ ಪಾರಾಗಬೇಕು. ನಾನಾ ಸಮಸ್ಯೆಗಳು ಇದಾವಲ್ಲ, ವಾಟ್ ನೆಕ್ಸ್ಟ್? ಭಾರತ ಏನ್ ಮಾಡ್ಬೇಕು? ಸರ್, ಭಾರತ ಏನು ಮಾಡ್ಬೇಕಾಗಿಲ್ಲ. ಭಾರತದಲ್ಲಿ ಎಲ್ಲ ಸಂಪನ್ಮೂಲ ಇದೆ. ಮನುಷ್ಯ ಬುದ್ಧಿವಂತ ಆಗ್ಬೇಕು. ಅನ್ವಾಂಟೆಡ್ ಆಗಿ ವೆಹಿಕಲ್ ಓಡಿಸಬಾರ್ದು, ಅನ್ವಾಂಟೆಡ್ ಆಗಿ ಏನು ಖರ್ಚು ಮಾಡಬಾರ್ದು, ಅನ್ವಾಂಟೆಡ್ ಆಗಿ ಫ್ಯಾನ್ ಓಡಿಸಬಾರ್ದು. ಅವಶ್ಯಕತೆಗೆ ಹೋಗೋದು ಎಲ್ಲ ಏನು ಹ್ಯೂಮನ್ ರಿಸೋರ್ಸ್ ಇದೆಯೋ ಅದನ್ನೆಲ್ಲ ನಾವು ಹಿಡಿದಿಟ್ಕೋಬೇಕು. ನಾವು ಹಿಡಿದಿಟ್ಕೋಬೇಕು ಹ್ಯೂಮನ್ ರಿಸೋರ್ಸ್ ನಾವು ಹಿಡಿದಿಟ್ಕೋಬೇಕು. ನನಗೆ ಗೊತ್ತಿದೆ ಸರ್, ನಾನು ಇಂಡಸ್ಟ್ರಿಯಲ್ ಕೆಲಸ ಮಾಡಿದ್ದೀನಿ. ಇಂಡಸ್ಟ್ರಿಯಲ್ ನನ್ಗೆ ಎನ್ವಿರಾನ್ಮೆಂಟ್ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತು ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಓದಿರೋದು ಡಿಪ್ಲೊಮಾ ಅಷ್ಟೇ, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್, ಗೌರ್ಮೆಂಟ್ ಪಾಲಿಟೆಕ್ನಿಕ್ ತುಮಕೂರು. ಕಾಲ್ ಮಾಡಿ 1 ನಿಮಿಷ ಹೇಳ್ತೀನಿ ಕೇಳಿ ಸರ್. ಒಬ್ಬನು ಒಂದು ಮನೆ ಮುಂದೆ 1 ಗಿಡ ಬೆಳೆಸಿ ಬಿಟ್ಬಿಡಿ. ಪೊಲಿಟಿಷಿಯನ್ಸ್ ಎಲ್ಲ ಯು ಲೀವ್ ಇಟ್ ಆಲ್ ದೋಸ್ ಥಿಂಗ್ಸ್. ಗ್ಯಾಸ್ ಸಿಗ್ತಿದ್ಯಾ ಆ ಕಡೆ? ಏನ್ ಸರ್? ಗ್ಯಾಸ್ ಸಿಗ್ತಿದ್ಯಾ? ಸಿಲಿಂಡರ್ ಸಿಗ್ತಿದ್ಯಾ ಅಂತ? ಅರ್ಥ ಆಗ್ತಾ ಇಲ್ಲ. ಸಿಲಿಂಡರ್ ಗ್ಯಾಸ್ ಸಿಗ್ತಿದ್ಯಾ ಅಂತ ಕೇಳಿದೆ. ಗೃಹ ಬಳಕೆ ಗ್ಯಾಸ್ ಸಿಗ್ತಾ ಇದೆಯಾ? ಹೋಟೆಲ್ಗಳೆಲ್ಲ ನಡೀತಾ ಇದೆ ಹೇಗೆ? ಸದ್ಯಕ್ಕೆ ಗ್ಯಾಸ್ ಇಲ್ಲ ಸರ್. ನಮ್ಗೆ ಇನ್ನೊಂದು 15 ದಿನ ಬರುತ್ತೆ, ನೋಡೋಣ. ಅದ್ರೊಳಗೆ ಬರ್ಬೋದು ಅನ್ಕೊಂಡಿದೀನಿ. ಅಷ್ಟರೊಳಗೆ ಅಮೆರಿಕ ಸೋತೋಗುತ್ತೆ ಅನ್ನೋ ಒಂದು ಉತ್ಸಾಹ ಕೂಡ ನಮ್ಗಿದೆ ಸರ್. ಅಂದ್ರೆ ಅತಿಯಾದ ಬುದ್ಧಿವಂತಿಕೆ ಯಾವತ್ತೂ ಒಳ್ಳೇದಲ್ಲ ಸರ್. ಚೆನ್ನಾಗಿ ತಿಳ್ಕೊಳ್ಳಿ. ಚಾಣಕ್ಯ ನೀತಿಯಲ್ಲಿ ಒಂದು ಮಾತು ಹೇಳಿದ್ದಾರೆ ನೋಡಿ. ಇವರೇ ಇವಾಗ ತಾನೇ ಒಂದು ಸೊರಬಾಯಿಂದ ಒಂದು ಹಳ್ಳಿಯಿಂದ ಮಾತಾಡಿದ್ರು. ಇವತ್ತು ತುಮಕೂರು ಅಂದರೆ ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನ ಮಾತಾಡ್ತಾ ಇದ್ದಾರೆ. ಎಲ್ರಿಗೂ ಎಂಥ ಒಂದು ಒಪಿನಿಯನ್ ಅಂತ ಹೇಳಿದ್ರೆ, ಅಮೇರಿಕಾ ಅಂತ ಹೇಳಿದ್ರೆ ಒಂದಕ್ಕೆ ಬೇಸರ ಬರೋ ಥರ ಮಾತಾಡ್ತಾರೆ. ಒಟ್ಟಲ್ಲಿ ಎಲ್ಲರೂ ಒಂದೇ ಒಂದು ತಿಳ್ಕೋಬೇಕು,
ಅವನೇನೋ ಹೊರಗಡೆ ಬೇಕಾದ್ರೆ ಟ್ರಂಪ್ ಮಾತಾಡ್ಬೋದು, ಅವನಿಗೂ ಒಂದು ನೊಬೆಲ್ ಪ್ರೈಸ್ ಪೀಸ್ ಬರಬೇಕು ಅಂತ ಆಸೆ ಏನೋ ತುಂಬ ಇದೆ. ಬಟ್ ಎಲ್ಲರಿಗೂ ಒಂದು ವಿಷಯ ತಿಳಿದಿರಲಿ, ಅಮೇರಿಕಾ ಏನೇ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ಕೂಡ ಏನೇನು ಥರ ಮಾಡ್ತಾ ಇದ್ದಾರೆ ಹೇಳಿ? ಇಲ್ಲ ಟ್ಯಾಂಕ್ಸ್ ಮಾಡ್ತಾರೆ, ಇಲ್ಲ ವಾರ್ಶಿಪ್ಸ್ ಮಾಡ್ತಾರೆ, ಇಲ್ಲ ಅಂದರೆ ಫೈಟರು ಬಾಂಬರು ಮಾಡ್ತಾರೆ. ಇಂಥದ್ದು ಅವ್ರಿಗೆ ಏನಪ್ಪ ಬೇಕು ಅಂದರೆ ಇಡೀ ಪ್ರಪಂಚದಲ್ಲಿ ಥ್ರೂ ಔಟು ಒಂಥರ ಅನ್ರೆಸ್ಟ್ ಅನ್ನೋದು ಇರಲೇಬೇಕು ಅವರಿಗೆ. ಎಸ್, ಮಾತಾಡೋಣ ಸರ್. ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಹಲೋ ಸತೀಶ್ ಅವರು, ನಮಸ್ಕಾರ. ನಮಸ್ತೆ ಸರ್. ಸರ್ ಹೇಳಿ ಸರ್, ಏನೇನು ನಡೀತಾ ಇದೆ ಪ್ರಪಂಚದಲ್ಲಿ? ಸರ್ ನಡೀತಾ ಇದೆ. ನಾವು ಜನರಲ್ ಆಗಿ ಮಾತಾಡೋದು ನಮ್ಮಲ್ಲಿ ಕೆಲವರೆಲ್ಲ ಹೇಳ್ತಾ ಇದಾರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಂತ ಹೇಳ್ತಾ ಇದಾರೆ. ಮೇನ್ ಆಟೋ ಪ್ರಾಬ್ಲಮ್ ಆಗ್ತಾ ಇದೆ ಈಗ, ತುಂಬಾ ಪ್ಯಾನಿಕ್ ಆಗ್ತಾ ಇದಾರೆ. ನಮ್ಮ ಕಾಂಗ್ರೆಸ್ ಲೀಡರ್ಗಳು, ನೀವು ನಾನು ಪಕ್ಷದ ಬಗ್ಗೆ ಮಾತಾಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಡು ನಾನು ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ. H. ಮುನಿಯಪ್ಪನವ್ರು ಹೇಳ್ತಾರೆ ಗ್ಯಾಸ್ ಎಲ್ಲಾ ಕಡೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಬಟ್ ಇಲ್ಲಿ ಆಟೋವರೆಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ಹಿಂಸೆ ಪಡ್ತಾ ಒಂದೆಲ್ಲ 3 ಕಿಲೋಮೀಟರ್ ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ ಸರ್ ಈಗ. ಹೌದು ಅಲ್ವಾ? ಈಗ ನಮ್ಮ DK ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯ ಅವರಾಗ್ಲಿ, ಎಲ್ರು ಪ್ಯಾನಿಕ್ ಮಾಡ್ತಾರೆ, ಟೋಟಲ್ ಆಗಿ ಪ್ಯಾನಿಕ್ ಮಾಡ್ತಾ ಇದಾರೆ. ಸಿಲಿಂಡರ್ ಸಿಗ್ತಾ ಇದೆ ಅಂತ ಸೆಂಟ್ರಲ್ ಗವರ್ಮೆಂಟ್ ಹೇಳ್ತಾ ಇದೆ, ಒಬ್ಬರಿಗೂ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. ಅದ್ರಲ್ಲೂ ಇವರು ಸಿಗಲ್ಲ, ಪ್ರತಿ ಒಂದಕ್ಕೂ ಸೆಂಟ್ರಲ್ ಮೇಲೆ ಹಾಕ್ತಾರೆ. ಈಗ ನಮ್ಮಲ್ಲಿ ಏನ್ ಮಾಡೋಕೆ, ನಮ್ಮ ರಾಜ್ಯದಲ್ಲಿ ಪ್ರತಿ ಒಂದು MLA ಪ್ರತಿ ಒಬ್ಬ ಮನುಷ್ಯನಿಗೂ ಹೇಳ್ಬೇಕು ಸಿಗುತ್ತೆ, ಎಲ್ರಿಗೂ ಸಿಗುತ್ತೆ, ಪ್ಯಾನಿಕ್ ಆಗಬೇಡಿ ಅಂತ ಹೇಳ್ಬೇಕು. ನನ್ನ ಉದ್ದೇಶ ಅಷ್ಟೇ ಸರ್, ಬೇರೆ ಇನ್ನೇನು ಇಲ್ಲ. ಎಲ್ರಿಗೂ ಪ್ಯಾನಿಕ್ ಮಾಡ್ತಾರೆ, ಎಲ್ಲಾ ಕ್ಯೂವಲ್ಲಿ ನಿಂತ್ಕೊಂತಾರೆ. ಆ ಒಂದು ಉದ್ದೇಶನ ಮಾತಾಡಕ್ ನಾನು ಫೋನ್ ಮಾಡಿದೆ. ಅದೇ ಈಗ ರಾಜ್ಯ ಸರ್ಕಾರ ಹೇಳ್ತಾ ಇರೋ ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನಾವು ತೋರಿಸ್ತಾ ಇದೀವಿ ರಾಜ್ಯ ಸರ್ಕಾರಕ್ಕೆ ಸಮಸ್ಯೆ ಇದೆಯಾ ಇಲ್ಲ ಅಂತೇಳಿ. ಆ ಬಂಕ್ಗಳಲ್ಲಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ, ಆಮೇಲೆ ಆಟೋ ಕಿಲೋಮೀಟರ್ ಗಟ್ಟಲೆ ಯಾಕೆ ನಿಂತಿವೆ, ಹೋಟೆಲ್ಗಳ ರೇಟ್ ಯಾಕೆ ಜಾಸ್ತಿ ಮಾಡಿದ್ದಾರೆ, ಬ್ಲಾಕ್ ಅಲ್ಲಿ 4-5 ಸಾವಿರ ಗ್ಯಾಸ್ ಅನ್ನು ಯಾಕೆ ಮಾರ್ತಿದ್ದಾರೆ, ಇದೆಲ್ಲ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ವಾ? ಸರ್ ಗೊತ್ತಿದೆ. ಈಗ UP ಅಲ್ಲಿ ಎಕ್ಸಾಂಪಲ್ ನಮ್ UP ಅಲ್ಲಿ ತಗೊಳ್ಳಿ ಸರ್. ಬ್ಲಾಕ್ ಅಲ್ಲಿ ಎಲ್ಲೆಲ್ಲಿ ಮಾಡ್ತಾ ಇದಾರೆ ಅಲ್ಲೆಲ್ಲ ಬ್ಲಾಕ್ ಮಾಡ್ಕೊಳ್ಳಿ ಸರ್. ಅದು ಎಲ್ಲೆಲ್ಲಿ ಅಕ್ರಮವಾಗಿ ಸಿಲಿಂಡರ್ ಮಾಡ್ತಾ ಇದಾರೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಲಿ. ಈಗ UP ಅಲ್ಲಿ ಯಾಕೆ ಮಾಡ್ತಾ ಇದಾರೆ, ನಾವು ಯೋಗಿಜಿ ಅವ್ರು ಯಾಕೆ ಮಾಡ್ತಾ ಇದಾರೆ, ಆತರ ನಮ್ಮಲ್ಲಿ ಯಾಕೆ ಮಾಡ್ತಾ ಇಲ್ಲ? ಅಧಿಕಾರಿಗಳಾಗ್ಲಿ, ನಮ್ಮ MLAಗಳಾಗ್ಲಿ, ಅವ್ರ ಮೇಲೆ ಇವರು BJP ಅವ್ರ ಮೇಲೆ ಕಾಂಗ್ರೆಸ್ ಅವ್ರ ಮೇಲೆ BJP ಅವ್ರು ಮಾಡ್ತಾ ಇದಾರೆ. ಅಟ್ಲೀಸ್ಟ್ ಒಬ್ಬ MLA ಯಾರನ್ನ ಒಬ್ಬನ್ ತಾಕತ್ತಿರೋ MLA ಯಾರನ್ನಾಗ್ಲಿ, ಯಾವುದೇ ಪಕ್ಷ ಆಗ್ಲಿ ಸರ್, ಒಬ್ಬ ಯಾರನ್ನ ಎರಡು ಸಮಸ್ಯೆ ಹಿಂಗಿದೆ, ಬರ್ತಾ ಇದೆ, ಗ್ಯಾಸ್ ಬರ್ತಾ ಇದೆ, ನಿಮ್ಗೆ ಪ್ಯಾನಿಕ್ ಆಗ್ಬೇಡಿ ಅಂತ ಯಾರು ಒಬ್ಬರು ಸಮಸ್ಯೆ ಕ್ಲಿಯರ್ ಮಾಡ್ತಾ ಇಲ್ಲ ಸರ್. ಕರೆಕ್ಟ್ ಅಲ್ವಾ? ಒಬ್ಬ MLA, ಇದು ಕಾಂಗ್ರೆಸ್ ಆಗ್ಲಿ, BJP ಆಗ್ಲಿ, JDS ಆಗ್ಲಿ, ಅವ್ರವ್ರದೇ ಮಾಡ್ಕೊಂತ ಇದಾರೆ. ಈಗ ಅದೇ ಜನರ ಬಗ್ಗೆ ಇಚ್ಛೆ ಇದ್ರೆ ತಾನಾಗಿ ಬಂದು ಪೆಟ್ರೋಲ್ ಬಂಕ್ಗೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡಬಹುದಾಗಿತ್ತಲ್ಲ ಸರ್. ನೀವು ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗ್ತಾ ಇದ್ರಿ, ಮಾಧ್ಯಮದಲ್ಲಿ ನೀವು ಯಾಕೆ ತೋರಿಸ್ತಾ ಇದ್ರಿ, ಏನ್ ಸಮಸ್ಯೆ ಇಲ್ಲ ಅಂತ ಹೇಳ್ಬಹುದಲ್ವಾ ಸರ್? ಒಂದು ಇದು ಓಕೆ, ಥ್ಯಾಂಕ್ ಯು ಸರ್. ಇದು ಒಬ್ಬರನ್ನೊಬ್ಬರು ಮೇಲೆ ಎತ್ಕೊಬಿಟ್ಟು ದೇ ವಾಂಟ್ ಟು ಟೇಕ್ ದರ್ ಸುಪ್ರಿಮಸಿ. ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಅಷ್ಟೇ. ಪೊಲಿಟಿಕಲ್ ಸೆಟಪಲ್ಲೂ ಕೂಡ ಯಾವಾಗ ಟ್ರಾನ್ಸ್ಪೋರ್ಟ್ ಇವಾಗ ಬ್ಯಾಂಗ್ಳೂರಲ್ಲಿ ಯಾವ್ದಾದ್ರು ನಿಂತಿದೆಯಾ? ಯಾವುದೂ ಇಲ್ವಲ್ಲ ಸರ್, ನಥಿಂಗ್. ಕೆಲವೊಂದು ಏರ್ ರೂಟ್ಸು ಕೆಲವೊಂದೆಲ್ಲ ಬರೋದನ್ನು ಮಿಡ್ಲ್ ಈಸ್ಟ್ ಕಡೆಯಿಂದ ಬರೋದೆಲ್ಲ ಬಿಟ್ಟರೆ, ಇವಾಗ ಯುರೋಪ್ ಕಡೆಯಿಂದ ಬರೋದೆಲ್ಲ, ಪ್ಯಾರಿಸ್ ಕಡೆಯಿಂದ ಬರ್ತಾ ಇದೆ, ಈ ಸಿಂಗಾಪುರ್ ಕಡೆಯಿಂದ ಬರೋದೆಲ್ಲ ಬರ್ತಾನೇ ಇದೆ. ಯಾವುದೂ ಎಲ್ಲ ಸ್ಟಾಪ್ ಆಗಿಲ್ವಲ್ಲ ಸರ್. ಬಟ್ ಇವಾಗ ಜನಗಳಿಗೆ ಇವಾಗ ನಮ್ಮ ಸರ್ಕಾರ ಇಲ್ಲಿ ಯಾವುದೇ ಇರಲಿ, ಪಾರ್ಟಿ ಯಾವುದೇ ಇದ್ರೂ ಕೂಡ ಅವ್ರು ಬಂದು ಮುಂದೆ ಹೇಳಬೇಕು, ಎಸ್ ವಿ ಆರ್ ಗೋಯಿಂಗ್ ಟು ರಿಸಾಲ್ವ್ ದಿಸ್ ಇಶ್ಯೂ, ವಿ ಆರ್ ಗೋಯಿಂಗ್ ಟು ಸಿ ದಟ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ವಿಲ್ ಬಿ ಸ್ಟ್ರೀಮ್ಲೈನ್ಡ್ ಅಂತ ಹೇಳಿ. ಯಾಕೆ ಯಾರು ಹೇಳೋಕ್ಕೆ ಬರಲ್ಲ ಇದನ್ನು ಹೇಳಿ? ಇವಾಗ 2-3 ವರ್ಷದಿಂದ ನಾವು ಮಾಡ್ತಾ ಇದ್ದಿದ್ದು ಸ್ಕೂಲ್ಗಳು, ಕಾಲೇಜ್ಗಳಲ್ಲಿ ಮೇಸ್ಟ್ರು ಇಲ್ಲ ಅಂತ ಹೇಳ್ಬಿಟ್ಟು, ಮೇಸ್ಟ್ರೆಲ್ಲ ಇವಾಗ ಮಾತೆಲ್ಲ ಬಿಟ್ಟು ಹೋಯ್ತು. ಇವಾಗ ಬರ್ತಾ ಇರೋದು ಬಂದರೆ ಗ್ಯಾಸು, ಪೆಟ್ರೋಲು, ಡಾಲರು, ಬರೀ ಇದೇ ಬರ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಬಂದರೆ ಬೇರೆ ಒಂದು ಬರುತ್ತೆ ಅಷ್ಟೇ. ಅಂದರೆ ಪೀರಿಯಾಡಿಕಲಿ ಒಂದೊಂದು ಪ್ರಾಡಕ್ಟು, ಒಂದೊಂದು ಕಮಾಡಿಟಿ, ಒಂದೊಂದು ಹೊಡೆತ ಬಿದ್ದೇ ಬೀಳ್ತಾ ಇರುತ್ತೆ. ಅದೇ ಥರ ಕರೋನಲ್ಲಿ ಒಂದಷ್ಟು ಹಾಸ್ಪಿಟಲ್ ರಿಲೇಟೆಡ್ ಎಲ್ಲ ಬಂತು. ಆ ಟೈಮಲ್ಲಿ ಒಂದು ಯಾವುದೋ ಒಂದು ಸೇಫ್ಟಿ ಮೆಜರ್ ಏನೋ ಮೇಲ್ಗಡೆ ಕೋಟ್ ಹಾಕ್ಕೊಳ್ತಾರಲ್ಲ, ಅಂಥದ್ದು ಒಂದು 150-200 ರೂಪಾಯಿ 300 ರೂಪಾಯಿ ಅದನ್ನು 5,000ಕ್ಕೂ ಮಾರಿದ್ದಾರೆ. ಆಮೇಲೆ ನಮ್ಮವರು ಕೂಡ ಹೇಳ್ತೀನಿ ಕೇಳಿ, ಹೋರ್ಡಿಂಗೂ ಮಾಡ್ತಾರೆ ನಮ್ಮಲ್ಲೂ ಕೂಡ. ಕರೆಕ್ಟ್. ಮಾತಾಡೋಣ ಸರ್, ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದುಬಿಡೋಣ. ಬ್ರೇಕ್ ಆದ ಬಳಿಕ ಭಾಳಷ್ಟು ಜನರಿಗೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥ ಒಂದು ಚರ್ಚೆ ಏನು ಅಂತ ಹೇಳಿದ್ರೆ, ಲಾಕ್ಡೌನ್ ಆಗಿಬಿಡುತ್ತೆ ಅಂತ ಚರ್ಚೆ ಆಗ್ತಾ ಇದೆ. ಅದರ ಅವಶ್ಯಕತೆ ಇದೆಯಾ, ಲಾಕ್ಡೌನ್ ಆಗುತ್ತಾ ಇಲ್ಲ? ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಹಲೋ, ಕೃಷ್ಣಮೂರ್ತಿ ಭಟ್ ಅಂತ ಹೊಸನಗರದಿಂದ ಮಾತಾಡೋದು. ಹಾಂ ಸರ್ ಹೇಳಿ. ಟ್ರಂಪ್ ಮಾಡ್ತಾ ಇರೋದು ಭಾರಿ ಒಳ್ಳೆ ಕೆಲಸ.
ಒಳ್ಳೆ ಕೆಲಸ. ನೋಡಿ, ಒಂದು ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತ. ಒಂದೇ ಕ್ವಶನ್, ಇರಾನ್ ಸುತ್ತಮುತ್ತ ಇರುವಂತಹ ದೇಶಗಳೆಲ್ಲ ಮುಸ್ಲಿಂ ಕಂಟ್ರಿಗಳು, ಹೌದಲ್ಲ? ಹಲೋ, ಕೇಳಿಸಿ ಕಂಟಿನ್ಯೂ ಮಾಡಿ. ಕಂಟ್ರಿಗಳು, ಇವರಿಗೆ ನ್ಯೂಕ್ಲಿಯರ್ ಬಾಂಬ್ ಯಾಕೆ? ಪಾಕಿಸ್ತಾನಕ್ಕೆ ಯಾಕೆ? ಯಾವ ಉದ್ದೇಶಕ್ಕೋಸ್ಕರ ಅವ್ರು ತಯಾರು ಮಾಡೋದು ಅದನ್ನ ಹೇಳಿ ಫಸ್ಟ್. ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತದೆ, ಸ್ವಲ್ಪ ಜೋರಾಗಿ ಮಾತಾಡಿ. ಇಡೀ ಇರಾನ್ ಅಲ್ಲಿ ಸುತ್ತಮುತ್ತ ಇರುವಂತ ಎಲ್ಲಾದ್ರು ಮುಸ್ಲಿಂ ಕಂಟ್ರಿಗಳು ಅಲ್ವಾ? ಒಂದೇ ಧರ್ಮದವರು. ಬೇರೆ ಅವರಲ್ಲಿ ಬೇರೆ 28 ಉಪಜಾತಿಗಳು ಇರ್ಬೋದು, ಅದು ನಮ್ಗೆ ಸಂಬಂಧ ಇಲ್ಲ. ಇವರಿಗೆ ನ್ಯೂಕ್ಲಿಯರ್ ಬಾಂಬ್ ಯಾಕೆ ಹೇಳಿ? ಪಾಕಿಸ್ತಾನದವರಿಗೆ ಯಾಕೆ? ಯಾವುದು? ಪರಮಾತ್ಮ ಅವರಿಗೆ ಎಲ್ಲ ನೈಸರ್ಗಿಕವಾದಂತ ಸಂಪತ್ತು ಕೊಟ್ಟಿದ್ದಾನೆ. ಅದನ್ನ ತಗೊಂಡು ಅವ್ರು ಸುಖವಾಗಿರೋದು ಬಿಟ್ಕೊಂಡು ಅದನ್ನ ಯುರೇನಿಯಂ ಎಲ್ಲ ಕಲೆಕ್ಟ್ ಮಾಡೋದು ಯಾಕೆ? ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋದು? ಅದಕ್ಕೆ ಅಮೆರಿಕವನ್ನ ದೊಡ್ಡಣ್ಣ ಅಂತ ಕರೆಯೋದು ಯಾಕೆ? ಯಾವ ಉದ್ದೇಶಕ್ಕೋಸ್ಕರವಾಗಿ ಅಂದ್ರೆ ಇದೇ ತರ. ಯಾರು ಸಂಪತ್ತು ಇಟ್ಕೊಂಡು ಇನ್ನೊಬ್ಬರ ಮೇಲೆ ಅದನ್ನ ಆಕ್ರಮಣ ಮಾಡ್ತಾರಲ್ಲ, ಅಂತವ್ರಿಗೆ ಸಂಪತ್ತು ಇರಬಾರ್ದು, ಅಂತವ್ರಿಂದ ಇಡೀ ಪ್ರಪಂಚ ಹಾಳಾಗುತ್ತೆ ಅಂತ ಹೇಳಿ ಟ್ರಂಪ್ ಮಾಡ್ತಾ ಇರೋದು. ಅಂದ್ರೆ ಟ್ರಂಪ್ ಮಾಡ್ತಾ ಇರೋದು ಸರಿ ಇದೆ ಅಂತ ಹೇಳ್ತಾ ಇದ್ರಿ. ಸರಿ 100%. ನೀವು ಆಗ್ಲೇ ಹೇಳಿದ್ರಿ ನ್ಯೂಕ್ಲಿಯರ್ ಯಾಕೆ ಬೇಕು ಅಂದ್ರೆ ಅವರ ಒಂದು ಆತ್ಮರಕ್ಷಣೆಗಾಗಿ. ಅದು ಸಡನ್ಲಿ ಯಾರು ಅವ್ರ ಮೇಲೆ ತಿರುಗಿ ಬಿದ್ದಾಗ ಅದನ್ನ ಹಾಕಕ್ ಬರಲ್ಲ. ಅಂದ್ರೆ ಸುಮ್ಮನೆ ನನ್ನ ಹತ್ರ ಇಂತ ಸ್ಟ್ರಾಂಗ್ ಇದೆ ಅಥವಾ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕೆ ಅದು ನ್ಯೂಕ್ಲಿಯರ್. ಯಾಕೆ ಅಂದ್ರೆ ನನ್ನ ತಂಡಕ್ಕೆ ಬಂದಬೇಡಿ, ನನ್ನ ಮುಟ್ಟಕ್ಕೆ ನೀವು ಬರಬೇಡಿ, ಬಂದ್ರೆ ನಾನು ಏನ್ ಮಾಡ್ತೀನೋ ಅಂತ ಒಂದು ಆಯುಧ ಅದು. ನ್ಯೂಕ್ಲಿಯರ್ ಅಂತ ಬಂದಾಗ ಸಡನ್ಲಿ ಈಗ ಅಮೆರಿಕ ಮೇಲೆ ಹಾಕ್ಬಹುದಾಗಿತ್ತು, ಇರಾನ್ ಯಾಕೆ ಹಾಕ್ತಾ ಇಲ್ಲ? ಹಂಗೆ ಬರಲ್ಲ ಅದು. ನೋಡಿ, ಈಗ ಅವರಿಗೆ ಜಿದ್ದಿರೋದು ಯಾರ ಮೇಲೆ? ಇಸ್ರೇಲ್ ಮೇಲೆ ಮತ್ತೆ ಅಮೆರಿಕ ಮೇಲೆ ಅಲ್ವಾ? ಬೇರೆ ಅವ್ರು ಮುಸ್ಲಿಂ ಕಂಟ್ರಿ ಮೇಲೆ ಆಕ್ರಮಣ ಮಾಡ್ತಾ ಇರಲ್ಲ. ಯಾವ ಉದ್ದೇಶಕ್ಕೋಸ್ಕರ? ಹಣದ ಬಲದಿಂದ. ಹಿಂದೆ ದೇವೇಂದ್ರ ಯಾರೋ ಇದಾಗಿರ್ತಾರೆ ಅವ್ರ ಮೇಲೆ ಹೇಗೆ ದಂಡೆತ್ ಹೋಗ್ತಿದ್ದ, ಅದೇ ತರ ಇವರು ಇನ್ನೊಬ್ಬರ ಮೇಲೆ ದಂಡೆತ್ ಹೋಗ್ಲಿಕ್ಕೆ ಮಾಡ್ತಾ ಇರೋದು ಪ್ಲಾನ್. ಇದು 100% ಟ್ರಂಪ್ ಮಾಡ್ತಾ ಇರೋದು 100 ಒಳ್ಳೆ ಕೆಲಸ. ಈಗ ಆಯ್ತು, ನೀವು ಟ್ರಂಪ್ ಮಾಡ್ತಾ ಇರೋದು ಕೆಟ್ಟವನಾಗಿರ್ಬೋದು, ಇವತ್ತು ನಮಗೆ 108 ತೊಂದರೆಗಳು ಆಗ್ತಾ ಇರ್ಬೋದು, ಆದ್ರೆ ಅವನ ಉದ್ದೇಶ ಇದೆಯಲ್ಲ, ಉದ್ದೇಶ 100% ಒಳ್ಳೇದು. ಬಟ್ ಈಗ ಟ್ರಂಪ್ ಇಂದ ನಾವೆಲ್ಲರೂ ಕೂಡ ಪರದಾಡ್ತಾ ಇದೀವಲ್ಲ, ಅದಕ್ಕೆ ಏನ್ ಮಾಡ್ಲಿಕ್ಕಲ್ಲ. ಒಂದು ಕೆಲಸ ಮಾಡೋಕ್ಕಾರೆ ಕೆಲವರು ಸಣ್ಣ ಪಟ್ಟ ತೊಂದರೆಗಳು ಆಗ್ತವೆ, ಅಲ್ಲ ಅಂತ ನಾವು ಹೇಳೋದಿಲ್ಲ. ಆದ್ರೆ ಮುಂದಿನ ಇದನ್ನ ಅಲ್ಲ, ಇವರ ಪ್ರತಿಷ್ಠೆಗೋಸ್ಕರ ಅಮಾಯಕ ಜೀವಗಳು ಬಲಿ ಆಗ್ತಿವೆ, ಸಾವಿರಾರು ಹೆಣಗಳು ಬಿದ್ದಾವೆ. ಅದಕ್ಕೆ ಅವನ್ ಕಾರಣ ಅಲ್ಲ, ಅದಕ್ಕೆ ಅವ್ರ ಕಾರಣ ಅಲ್ಲ, ಅವನ್ ಕಾರಣ ಅಲ್ಲ. ಗೊತ್ತಾಯ್ತಾ? ಆಯ್ತು, ಈಗ ಆಯ್ತು, ನಿಮ್ಮ ಅಭಿಪ್ರಾಯ ನೀವು ಹೇಳ್ತಾ ಇದ್ರಿ. ಬಟ್ ಅಮೆರಿಕದಲ್ಲಿ ಟ್ರಂಪ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬೀದಿಗಿಳಿತ ಇದು ರಾಜಕೀಯ ಮಾಡ್ತಾ ಇರೋದು. ಈ ಯುದ್ಧನೇ ರಾಜಕೀಯ ಸರ್ ಮಾಡ್ತಾ ಇರೋದು. ಆಯ್ತು, ಅಮೆರಿಕ ಇದರಿಂದ ಗೆದ್ದಿದ್ದೇನು, ಸಾಧಿಸಿದ್ದೇನು? ಗೆದ್ದಿದೆ ನ್ಯೂಕ್ಲಿಯರ್ ಬಾಂಬ್. ಅವರು ಮಾಡಬಾರ್ದು ಅಂತ ಯುರೇನಿಯಂ ಕಲೆಕ್ಟ್ ಮಾಡಿ ಅಣುಬಾಂಬ್ ಇದು ಮಾಡಿದ್ರೆ ಪ್ರಪಂಚನ ಹಾಳು ಮಾಡಿ ಕೊಂದಾಕಿ. ಅಲ್ಲ, ಅದು ಏನ್ ಹೇಳ್ತೀವಿ ನಾವು ಅಂದ್ರೆ ಸ್ಟೇಟ್ಮೆಂಟ್ ಅಷ್ಟೇ. ಅಮೆರಿಕ ಇಲ್ಲಿ ಹೇಳ್ತೀನಿ ಕೇಳಿ, ಅಮೆರಿಕ ಯಾವುದೇ ಲಾಭ ಇಲ್ಲದೆ ಏನು ಮಾಡಲ್ಲ. ಇರಾನನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಯಾವುದೋ ಒಂದು ಒಂದು ಹೇಳಿಕೆ ಬೇಕಾಗಿತ್ತು. ಸೊ ಅವರು ನ್ಯೂಕ್ಲಿಯರ್ ಇಟ್ಕೊಂಡಿದ್ದಾರೆ, ಹಂಗಾಗಿ ನಾವು ಹೊಡಿತಾ ಇದೀವಿ ಅಂತ ಹೇಳಿ. ಬಟ್ ರಿಯಾಲಿಟಿ ಅದು ಅಲ್ವೇ ಅಲ್ಲ. ಇರಾನಿಂದ ಅಮೆರಿಕೆಯಿಂದ ಲಾಭ ಬರಬೇಕಾಗಿತ್ತು, ಅದ್ರ ಮಾತ್ರ ಫೋಕಸ್ ಕೊಡ್ತಾ ಇರೋದು. ಬಟ್ ಜನರಿಗೆ ತೋರಿಸೋದೇನು ಅಂದ್ರೆ ನ್ಯೂಕ್ಲಿಯರ್ ಇದೆ, ಹಂಗಾಗಿ ನಾವು ಅದನ್ನ ಅಟ್ಯಾಕ್ ಮಾಡ್ತಾ ಇದೀವಿ ಅಂತೇಳಿ. ನ್ಯೂಕ್ಲಿಯರ್ ಇದೆ ಅಂತ ಹೇಳಿ ಅಟ್ಯಾಕ್ ಮಾಡೋದು ಅಲ್ವೇ ಅಲ್ಲ, ಅದು ಅಮೆರಿಕ ಹಂಗೆ ಮಾಡ್ತಾ ಇಲ್ಲ. ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್. ಮತ್ತೆ ಬಟ್ ಬೇರೆ ಉದ್ದೇಶ ಇರುತ್ತೆ, ಬಟ್ ಅದು ನಿಮ್ಗೆ ಅರ್ಥ ಆಗಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ಅದಲ್ಲದೆ ಇನ್ನೊಂದು ತಿಳ್ಕೋಬೇಕು, ಒಂದು 50-60 ವರ್ಷದಿಂದ ವಾರ್ ಎಲ್ಲ ಆದಾಗ ಕೆಲವೊಂದು ರೂಲ್ಸು ಮತ್ತು ಲೈಕ್ ವಾರ್ಸಾ ಪ್ಯಾಕ್ಟ್ ಅಂತ ಬಂತು, ಎಲ್ಲ ಆಯಿತು. ನೆಕ್ಸ್ಟ್ ಇವಾಗಲೂ ಕೂಡ ನೋಡಿದ್ವಿ, ಯಾವುದೇ ಒಂದು ಇವಾಗ ಕೊಲ್ಲಿ ಅಂತ ಹೇಳ್ತೀರ, ಒಂದು ಆ ಸ್ಟ್ರೈಟ್ಸಿಂದ ಬರಬೇಕು ಅಂತ ಬಿಟ್ಟು ಅಲ್ಲಿ ಬಂದಾಗ ಯಾವುದೇ ಒಂದು ಕೂಡ ಎಕ್ಸಾಂಪಲ್ ನೋಡ್ರಿ, ಆಫ್ರಿಕಲ್ಲಿ ಒಂದು ನದಿ ಇದೆ, ಅದು ನೈಲ್ ರಿವರು, ಅದು 11 ದೇಶಕ್ಕೆ ಹೋಗುತ್ತದು ಕೂಡ. ಅಂದರೆ ಯಾವುದೇ ಒಂದು ನ್ಯಾಚುರಲ್ ರಿಸೋರ್ಸಸ್, ವೆದರ್ ಇಟ್ ಈಸ್ ರಿವರ್, ವೆದರ್ ಇಟ್ ಈಸ್ ಸಿ, ವೆದರ್ ಇಟ್ ಇಸ್ ಎ ಕೋಸ್ಟ್, ವೆದರ್ ಇಟ್ ಈಸ್ ಸ್ಟ್ರೈಟ್, ಯಾವುದೇ ಒಂದು ಕಂಟ್ರಿ ಅದು ನನ್ನ ಸ್ವಾಧೀನಕ್ಕೆ ತಗೊಂಡು ನಾನು ಬೇರೆಯವ್ರಿಗೆ ಬಿಡಲ್ಲ ಅನ್ನೋದನ್ನು ಇದು ಇಡೀ ಪ್ರಪಂಚದಲ್ಲಿ ಇಂಪಾರ್ಟೆಂಟ್ ಕಂಟ್ರೀಸು, ನ್ಯಾಷನಲ್ ಲೀಡರ್ಸು ಬಂದು ನೋ ಯು ಕೆನಾಟ್ ಡೂ ಇಟ್ ಅಂತಬಿಟ್ಟು ಆವಾಗ ತರೋಕ್ಕಾಗಲ್ವಾ? ಖಂಡಿತ ತರ್ಬೋದು. ಆ್ಯಂಡ್ ಆಲ್ ದೋಸ್ ಥಿಂಗ್ ಮೇಯ್ನ್ ಏನು, ಇವಾಗ ಕ್ರೂಡ್ ಆಯಿಲ್ ಇರ್ಬೋದು, ಇಟ್ ಈಸ್ ಎಸೆನ್ಷಿಯಲ್ ಸರ್ವೀಸಸ್, ಎಸೆನ್ಷಿಯಲ್ ಕಮಾಡಿಟೀಸ್. ಇದಕ್ಕೆ ನಾವು ಒಗ್ಗಟ್ಟು ಆಗಲಿಲ್ಲ ಅಂದರೆ ಇವಾಗ ದಿಸ್ ಈಸ್ ದ ಟೈಮ್ ರೆಸ್ಟ್ ಆಫ್ ದ ಕಂಟ್ರೀಸ್ ಶುಡ್ ಯುನೈಟ್ ಆ್ಯಂಡ್ ಶೋ ದ ಯುನೈಟೆಡ್ ಸ್ಟೇಟ್ಸ್ ವಾಟ್ ವಿ ಕ್ಯಾನ್ ಡೂ ಅನ್ನೋದನ್ನು ತೋರಿಸ್ಬೇಕು ಅಷ್ಟೇ.
ಇವಾಗ ನಾವು ಫೇಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಕಲಿಯಲ್ಲ, ಆಮೇಲೆ ಅದು ಎಂಡ್ ಆಗಲ್ಲ, ಅದು ನಿರಂತರವಾಗಿ ನಡೀತಾನೆ ಇರುತ್ತೆ. ಬಟ್ ಇದು ಮ್ಯಾಕ್ಸಿಮಮ್ 1 or 2 ವೀಕ್ಸಲ್ಲಿ ಇದು ನಿಂತೋಗುತ್ತೆ. ಇದು ವಾರ್ ವಿಲ್ ನಾಟ್ ಕಂಟಿನ್ಯೂ ಫಾರ್ ಎವರ್ ಅಂತ ನನ್ನ ಅನಿಸಿಕೆ ಇದೆ ಸರ್. ಈಗ ಒಂದು ವೇಳೆ ನಿಲ್ತು ಅಂತ ಹೇಳಿದ್ರೆ ಅಮೆರಿಕ ಸೋತಂಗಲ್ಲ ಸರ್, ಅದು ಕನ್ನಡದಲ್ಲಿ ಅಲ್ವಾ, ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಬಿಟ್ಟು ಅವನು ಸುಮ್ಮನೆ ತಿರ್ಸ್ಕೊಳ್ತಾನೆ ಅಷ್ಟೇ, ಇನ್ನೇನು ಇಲ್ಲ. ಅದು ಈಗ ಇರಾನ್ ಹೇಳ್ತಾರೆ ನಾವು ಸರೆಂಡರ್ ಆಗೋದಿಲ್ಲ, ನಾವೇನು ಮಾಡ್ತೀವಿ ಅಂದರೆ ಅವರೇ ಸರೆಂಡರ್ ಆಗಬೇಕು ಅಂತ ಇರಾನ್ ಹೇಳ್ತಾ ಇರುವಂಥದ್ದು. ಸೊ ಈಗ ಅಮೆರಿಕದ ಮನಸ್ಸಲ್ಲಿರೋದು ಈ ಯುದ್ಧ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಬರ್ತಾ ಇದೆ ಅಮೆರಿಕ ಕಡೆಯಿಂದ. ಸೊ ಹಂಗಾಗಿ ಎಲ್ಲೋ ಒಂದು ನೀವು ಹೇಳಿದಂಗೆ ಭಾಳ ದಿನ ಅಂತೂ ಹೋಗೋದಿಲ್ಲ, ಬಟ್ ಇರಾನ್ ಅಂತೂ ಕಾಂಪ್ರಮೈಸ್ ಆಗಲ್ಲ. ಅಮೆರಿಕನೇ ಕಾಂಪ್ರಮೈಸ್ ಮನೆಗೆ ಇದು ಸೋತು ಗೆದ್ದವನು ಆಗೋದು ಇರಾನನ್ನೇ ಗೆಲ್ತಾರೆ, ನೋಡ್ಕೊಳ್ಬೇಕಾರೆ. ಇವಾಗ ಅವ್ರಿಗೆ ರಿಸೋರ್ಸಸ್ ರಿಚ್ನೆಸ್ ಇದೆ ಅವರಿಗೆ. ಎವ್ರಿ ಕಂಟ್ರಿ 205 ಕಂಟ್ರೀಸ್ ಇದೆ ಸರ್. ಇದು ಆಯಿಲ್ ಸಪ್ಲೈ ಆಗೋದು ಎಷ್ಟು ಕಡೆಯಿಂದ? ಕೇವಲ ಒಂದು 8-9 ಕಂಟ್ರಿಯಿಂದನೇ ಆಯಿಲ್ ಸಪ್ಲೈ ಆಗೋದು. ಸೊ ಮಿಕ್ಕಿದ್ದು 190 ದೇಶಗಳು ಡಿಪೆಂಡೆಂಟ್ ಆನ್ ಕ್ರೂಡ್ ಆ್ಯಂಡ್ ಆಯಿಲ್ ಆ್ಯಂಡ್ ಅದರ್ ಥಿಂಗ್. ಸೊ ಇವಾಗ ಅಮೇರಿಕಾ ಆಲ್ಸೋ ವಾಂಟ್ಸ್ ಆಯಿಲ್. ಅದು ಬಟ್ ಅವರೇನಪ್ಪ ಅಂದರೆ ಅವರು ಪ್ರತಿಯೊಂದು ದೇಶದ ಮೇಲೂ ನನ್ನ ಒಂದು ಹಿಡಿತ ಇರಬೇಕು ಅಂತ ಮಾಡ್ಕೊಳ್ತಾರೆ. ಅದು ತುಂಬ ದಿವಸ ನಡೆಯಲ್ಲ. ಅವ್ರ ಕಂಟ್ರಿನರೇ ಅವನ್ನೇ ಬಿಡಿಸ್ತಾರೆ ಅಥವಾ ಇಳಿಸ್ತಾರೆ, ನೋಡಿ ಬೇಕಾರೆ ಅದು ಆ ರೀತಿ ಆಗತ್ತೆ, ಖಂಡಿತ ಆಗತ್ತೆ. ಇವಾಗ ನಾನು ನೆನ್ನೆನೋ ಮೊನ್ನೆನೋ ಯಾವುದೋ ಒಂದು ನೋಡ್ತಾ ಇದ್ದೆ, ಐಸನೋವರ್ 1960 ಮುಂಚೆನೋ ಏನೋ ಅವನು ಕೆಲವೊಂದೆಲ್ಲ ಜಾನ್ ಎಫ್ ಕೆನಡಿ ಈ ಥರ ಇಂಥ ಒಂದು ನಿಯಮಗಳು, ಇಂಥ ಒಂದು ಪಾಲಿಸಿ ಡಿಸಿಷನ್ ತಗೋಬೇಡ ಅಂತ ಬಿಟ್ಟು ಅವನು ಎಗೇನೆಸ್ಟ್ ಆಗಿ ಹೋಗಿದ್ದು. ಅವನನ್ನು ಪ್ರೆಡಿಕ್ಟ್ ಮಾಡಿದರು, ಯು ವಿಲ್ ನಾಟ್ ಸ್ಟೇ ಲಾಂಗ್ ಅಂತ ಹೇಳಿದರು. ಅದಕ್ಕೆ ನೋಡಿ 2-2.5 ವರ್ಷದಲ್ಲಿ ಅವನು ಇರಲಿಲ್ಲ. ಬಟ್ ಈ ಸ್ಟಿಲ್ ದಟ್ ಕೆನಡಿ ವಾಸ್ ಎ ವೆರಿ ವೆರಿ ಮೋಸ್ಟ್ ಪಾಪ್ಯುಲರ್ ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್. ಇವಾಗ 1961 ಆದರೂ ಕೂಡ ಇವತ್ತಿಗೂ 60 ವರ್ಷ ಆದಮೇಲೆ ನಾವು ಕೆನಡಿನ ನಾವು ಜ್ಞಾಪಿಸ್ಕೊಳ್ತೀವಿ. ಇವಾಗ ಇವನ್ನ ಯಾರು ಟ್ರಂಪನ್ನು ಇರೋವರೇ ಅಲ್ಲಿ ನೆನೆಸ್ಕೊಳ್ಳಲ್ಲ ರೀ. ಅವನು ಅಷ್ಟು ಒಂಥರ ಹೇಷ್ಯ ಕೆಲಸ ಮಾಡ್ತಾ ಇದ್ದಾನೆ, ಹೇಟ್ರೆಡ್ ಡೆವಲಪ್ ಮಾಡ್ತಾ ಇದ್ದಾನೆ, ಎಲ್ಲ ಎನಿಮಿಟಿ ಡೆವಲಪ್ ಮಾಡ್ಕೊಳ್ತಾ ಇದ್ದಾನೆ. ಆ್ಯಂಡ್ ಈ ವಾಂಟ್ಸ್ ಹ್ಯಾವ್ ಎ ಕಂಟ್ರೋಲ್ ಓವರ್ ಎವ್ರಿ ಪ್ಲೇಸ್. ಅವ್ರಿಗೆ ಯಾಕೆ ಬೇಕಂದರೆ ಅವ್ರಿಗೆ ಎಲ್ಲ ಕಡೆಯೂ ಒಂದು ಬೇಸ್ ಬೇಕು. ಆಮೇಲೆ ಅವರ ಆರ್ಮಮೆಂಟ್ಸು ಎಲ್ಲ ದೇಶಕ್ಕೂ ಸಪ್ಲೈ ಆಗಬೇಕು, ಮೇಯ್ನ್ ಅಷ್ಟೇ. ಅವನು ಅವನು ಬಿಸ್ನೆಸ್ ಮನೆ, ಅವನು ಕೂಡ ಮೇಯ್ನ್ ಈ ವಾಂಟ್ಸ್ ಪುಷ್ ಆಲ್ ಈಸ್ ಅಂಡ್ರೆಸ್ಟ್ ಇದ್ದರೆ ಅವನು ಸಪ್ಲೈ ಆಗುತ್ತೆ ಅಷ್ಟೇ. ವಾಟ್ ನೆಕ್ಸ್ಟ್? ಭಾರತ ಏನು ಮಾಡಬೇಕು ಸರ್? ಭಾರತ ಇನ್ನು ಬೇರೆ ಬೇರೆ ಕಡೆ ಫ್ರೆಂಡ್ಲಿ ಕಂಟ್ರೀಸಿಂದ ಬೇರೆ ಬೇರೆ ಎಲ್ಲೆಲ್ಲಿ ಇವಾಗ ನಾನು ಕೆಲವೊಂದು ನೋಡಿ ಗ್ರಾಮದಿಂದ ಒಂದು ಸಜೆಸ್ಟ್ ಮಾಡಿದ್ರು ಹೇಳು. ಈಗ ಅದೇ ಸರ್, ಈಗ ನಾವು ಮಧ್ಯಪ್ರಾಚ್ಯ ರಾಷ್ಟ್ರಗಳ ಜೊತೆ ಅಂದರೆ ಈ ಗಲ್ಫ್ ರಾಷ್ಟ್ರಗಳ ಜೊತೆನೇ ನಾವು ಜಾಸ್ತಿ ಅವಲಂಬಿತರಾಗಿದ್ದೇವೆ. ಈಗ ಅದನ್ನು ಹೊರತುಪಡಿಸಿ ಈಗ ಸದ್ಯ ಯುದ್ಧ ಅಂತೂ ನಿಲ್ಲುವಂತೆ ಯಾವುದೇ ಲಕ್ಷ್ಯ ಕಾಣ್ತಾ ಇಲ್ಲ. ಬಟ್ ಪರ್ಯಾಯ ವ್ಯವಸ್ಥೆ ಮಾಡ್ಬೋದಲ್ಲ ಬೇರೆ ದೇಶಗಳಿಂದ? ಇಷ್ಟೊತ್ತಿಗೆ ಆಲ್ಮೋಸ್ಟ್ 1 ತಿಂಗಳ ಮುಗೀತು. ಬೇರೆ ಕಡೆಯಿಂದ ಅದನ್ನು ಸರಾಗವಾಗಿ ಅದನ್ನು ತರಿಸಬಹುದಾಗಿತ್ತು, ಬಟ್ ಯಾಕೆ ಡಿಲೇ ಆಗ್ತಾ ಇಲ್ಲ? ಒಂದೆರಡು ಕಂಟ್ರಿ ಅವೆಲ್ಲ ಮುಂದೆ ಬಂದಿದ್ದಾರೆ, ಸಪ್ಲೈ ಮಾಡ್ತಾ ಇದ್ದಾರೆ. ಇವಾಗ ನಾವೇ ನೋಡಬೇಕು ಸರ್, ಇವಾಗ ಹೈಬ್ರಿಡ್ ವೆಹಿಕಲ್ಸ್ ಎಲ್ಲ ಬಂದಿಲ್ವಾ? ಪೆಟ್ರೋಲ್ ಇದ್ರೂ ಓಡುತ್ತೆ, ಡೀಸೆಲ್ ಇದ್ರೂ ಓಡುತ್ತೆ, ಗ್ಯಾಸ್ ಇದ್ರೂ ಓಡುತ್ತೆ, ಎಲೆಕ್ಟ್ರಿಕ್ ಇದ್ರೂ ಓಡುತ್ತೆ. ಇವಾಗ ಓಡಲ್ವಾ? ಇವಾಗ ಇಂಥದ್ದೆಲ್ಲ ಬರುತ್ತೆ. ನೆಕ್ಸ್ಟ್ ಏನು, ನಾವೇ ಒಂದಷ್ಟು ಬಾಯ್ಕಾಟ್ ಮಾಡಬೇಕು. ಇಂಥ ಟೈಮಲ್ಲಿ ಬಾಯ್ಕಾಟ್ ಮಾಡಿ ಅವಾಯ್ಡ್ ಮಾಡಲಿಲ್ಲ ಅಂದರೆ ನಾವು ಬುದ್ಧಿ ಕಲ್ಸೋಕೆ ಆಗಲ್ಲ ಅಷ್ಟೇ. ಅನ್ಲೆಸ್ ಯು ಸ್ಯಾಕ್ರಿಫೈಸ್ ಯು ಕೆನಾಟ್ ಶೋ ಯುವರ್ ಸ್ಟ್ರೆಂತ್ ಅಂತ ನಾನು ಹೇಳ್ತೀನಿ. ಪೂಲಿಂಗ್ ಮಾಡ್ಕೊಳ್ಳಿ. ಇವಾಗ ಸಾಕಷ್ಟು ಇವಾಗ ಕರೋನಾ ಬಂದಿದೆ, ವರ್ಕ್ ಫ್ರಮ್ ಹೋಮ್ ಆಯಿತು. ಯಾಕೆ ಪ್ರತಿಯೊಬ್ಬರು ಕೆಲಸ ಹೋಗ್ಬಿಟ್ಟು ಆಫೀಸ್ಗೆ ಹೋಗಿ ಮಾಡಬೇಕಾಗತ್ತೆ? ಇಲ್ವಲ್ಲ. ಯು ಕ್ಯಾನ್ ರಿಡ್ಯೂಸ್ ಯುವರ್ ಪೆಟ್ರೋಲ್ ಕಾಸ್ಟ್, ಯು ಕ್ಯಾನ್ ಗೋ ಸೇವ್ ಯುವರ್ ಟೈಮ್ ಆ್ಯಂಡ್ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಮೋರ್. ಇದೆಲ್ಲ ಮಾಡ್ಬೋದಲ್ವಾ ನಾವು? ಸರ್, ಈ ಯುದ್ಧದಿಂದ ಭಾರತ ಕಲಿಬೇಕಾಗಿರೋದು ಏನು, ಕಲ್ತಿದ್ದೇನು ಸರ್? ಸರ್ ಆಲ್ವೇಸ್ ನಮ್ಮ ಮೇಲೆ ಕತ್ತಿ ಯಾವಾಗಲೂ ಬಿದ್ದಿದೆ ಹೇಳ್ತೀನಿ ಕೇಳಿ. 1962 ಇಂಡಿಯಾ ಚೈನಾ ವಾರಲ್ಲೂ ಕೂಡ ನಾವು ಕಲ್ತ್ಕೊಂಡು ಅವಾಗ ನಮ್ಮ ಲಾಟೆಸ್ಟ್ ಲ್ಯಾಂಡ್ಗಳ ಹೋಯ್ತು. ಅವಾಗ 65 ಇಂಡೋ ಪಾಕ್ ವಾರ್ ಆಯಿತು. ಆವಾಗಲೂ ಕೂಡ ಆವಾಗೆಲ್ಲ ಗೊತ್ತಲ್ಲ, ಅವಾಗ ಮೆಟೀರಿಯಲ್ ಸಪ್ಲೈ ಇರಲಿಲ್ಲ, ಆವಾಗೆಲ್ಲ ಬ್ಲ್ಯಾಕ್ ಔಟು ಇಂಥದ್ದೆಲ್ಲ ನಡೀತಾ ಇತ್ತು. 72 ಬಂದರೆ ಇಂಡೋ ಬಾಂಗ್ಲಾ ಇದೆಲ್ಲ ಆಯಿತು, ಅದನ್ನು ನೋಡಿದ್ವಿ. 91 ಇರಾಕ್ ವಾರ್ ಆಯಿತು, ಅದು ನೋಡಿದ್ವಿ. ಇವಾಗ ಅಮೇರಿಕಾ ವಿಯೆಟ್ನಾಂ ಅಲ್ಲಿ ಎಷ್ಟು 25-30 ವರ್ಷ ಅವ್ರಿಗೇನು ಲಾಭ ಆಯಿತು ಹೇಳಿ ಕೇಳಿ. ಕೊನೆಗೆ ಆ ದೇಶದ ಎಷ್ಟೋ ಸೋಲ್ಜರ್ಸು ಅವರೆಲ್ಲ ಆಗಿ ಕಳ್ಕೊಂಡು ಜೀವ ಹಾಕ್ಕೊಂಡು ಅಲ್ಲಿ ದೇಶದವರು ವಿಧವೆ ಆದರು ಅಷ್ಟೇ. ಅವ್ರಿಗೇನು ಅದರಿಂದ ಬೆನಿಫಿಟ್ ಆಗಲಿಲ್ಲ. ಗೊರಿಲ್ಲಾ ವಾರೆಲ್ಲ ಆಗಿದ್ದೆಲ್ಲ ನೋಡಲೇ ಇಲ್ವಾ ನಾವು?
ಸೊ ಆದ್ದರಿಂದ ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಎ ಪರ್ಮನೆಂಟ್ ಹೀರೋ ಆರ್ ಎ ಪರ್ಮನೆಂಟ್ ಲೀಡರ್ ಫಾರ್ ಎವರ್ ಅಮೇರಿಕಾ. ಸೊ ಬ್ರಿಟನ್ ಕೂಡ ಒಂದು ಬಿದ್ದಂಗೆ, ಈವನ್ ಪ್ಯಾಂಡಮಿಕ್ ಬಂದ ಮೇಲೆ ಚೈನಾನೂ ಬಿದ್ದಿದೆ. ಅದೇ ಥರ ಈ ಒಂದು ನೆಪದಲ್ಲಿ ಅಮೇರಿಕಾನೂ ಒಂದು ಲೆವೆಲ್ಲು ಕಮ್ಮಿ ಆಗುತ್ತೆ ನೋಡಿ, ಅಷ್ಟು ಮಾತ್ರ ನನಗನ್ಸುತ್ತೆ. ಅಂದ್ರೆ ಭಾರತ ಇನ್ಮೇಲೆ ಮಾಡಬೇಕಾಗಿರೋದು ಉತ್ಪಾದನೆ ಕಡೆ ಜಾಸ್ತಿ ಗಮನ ಕೊಡಬೇಕು. ಖಂಡಿತ ಇನ್ನೊಬ್ಬರ ಮೇಲೆ ಡಿಫೆಂಡ್ ಆಗಬಾರ್ದು. ಉತ್ಪಾದನೆ ಆಗ್ತಾ ಇದೆ, ಪಕ್ಕದಲ್ಲಿ ಏನಾದರೂ ನಡೀಲಿ, ನಮ್ದು ಏನಿದೆ ಅದು ಕಂಟಿನ್ಯೂ ಆಗಬೇಕು ಅನ್ನೋದು. ಸರ್, ಇವಾಗ ಒಂದು 2 ತಿಂಗಳ ಕೆಳಗಡೆ ಜನವರಿಲಿ ಏನೋ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ನಡೀತು. ಆವಾಗ ಎಂಟೈರ್ ಯುರೋಪೆಲ್ಲ ಏನು ಹೇಳೋದು, ಓ ಇಂಡಿಯಾ ಇಸ್ ದ ಬೆಸ್ಟ್ ಡೆಸ್ಟಿನೇಷನ್ ಫಾರ್ ಇನ್ವೆಸ್ಟ್ಮೆಂಟ್ ಅಂದರು. ಅವರೇನು ಅಮೇರಿಕಾ ಹೇಳಿದ್ರ? ಇಲ್ವಲ್ಲ. ಸೊ ಕೊನೆಗೆ ಇದೆಲ್ಲದರಿಂದ ಬೆನಿಫಿಟ್ ಆಗೋದು ನಮ್ಮ ಭಾರತಕ್ಕೆ ನೋಡಿ. ಖಂಡಿತ ನಾನು ಯಾವತ್ತೂ ಹೇಳ್ತೇನೆ, ಮೇರಾ ಭಾರತ್ ಮಹಾನ್, ನಮ್ಮ ಭಾರತಕ್ಕೆ ಬೆನಿಫಿಟ್ ಆಗುತ್ತೆ. ಬೇರೆ ಎಲ್ಲ ದೇಶಗಳು ನಮಗೆ ಸಪೋರ್ಟ್ ಮಾಡ್ತಾರೆ. ಇನ್ನೂ ಒಂದಷ್ಟು ಜನ ಸ್ಮಾಲ್ ಲೆವೆಲಲ್ಲೂ ಕೂಡ ಮೆಟೀರಿಯಲ್ ಸಪ್ಲೈ ಮಾಡಿ ವಿ ಆರ್ ಹಿಯರ್ ಟು ಹೆಲ್ಪ್ ಯು ಅಂತ ಹೇಳ್ತಾರೆ, ನೋಡಿಬೇಕಾದ್ರೆ. ಸರ್, ನಿಮಗೆ ಮೋದಿ ಯಾಕೆ ಪ್ರಯತ್ನ ಮಾಡ್ತಿಲ್ಲ ಅಂತ ಅನ್ಸುತ್ತೆ ಈ ಯುದ್ಧ ನಿಲ್ಲಿಸೋದು? ಯಾರೋ ಮೋದಿ ಪ್ರಯತ್ನ ಮಾಡಿದ್ರೆ ಆಗಬಹುದು ಅನ್ನೋ ಚರ್ಚೆಗಳು ಆಗ್ತಾ ಇದೆ. ಇಲ್ಲ ಒಂಥರ ಬಟ್ ಅಮೆರಿಕ ಪ್ರಯತ್ನ ಮಾಡ್ತು, ಅಥವಾ ಅಮೆರಿಕಾಗೆ ಇದು ಪಾಕಿಸ್ತಾನ ಆ ಪ್ರಯತ್ನ ಮಾಡ್ತು, ಅಥವಾ ಪಾಕಿಸ್ತಾನಕ್ಕೆ ಅಮೆರಿಕ ಬಳಸ್ಕೊಂಡು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪಾಕಿಸ್ತಾನ ಕಡೆಯಿಂದ ಆ ಪ್ರಯತ್ನ ಆಯಿತು, ಕೂತ್ಕೊಂಡು ಮಾತನಾಡೋ ಅನ್ನೋ ರೀತಿಯಲ್ಲಿ. ಬಟ್ ಇಲ್ಲಿ ಇರಾನ್ ಆಗಿರ್ಬೋದು, ಇಸ್ರೇಲ್, ಅಮೆರಿಕ 3 ದೇಶ ಜೊತೆ ಭಾರತ ಚೆನ್ನಾಗಿದೆ, ಮೋದಿ ಚೆನ್ನಾಗಿದ್ದಾರೆ. ಬಟ್ ಆ ಪ್ರಯತ್ನ ಆಗಲಿಲ್ವಾ ಸರ್? ಒಂದು ಅವರು ನಾನ್ ಕಾಂಟ್ರವರ್ಷಿಯಲ್ ಆಗಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರದೇ ಇರೋಂಗೆ ನ್ಯೂಟ್ರಲ್ ಆಗಿರಬೇಕು ಅಂತಲೇ ಹಾಗೆ ನಡೀತಾ ಇದ್ದಾರೆ. ಅವ್ರು ಹೇಳಿದ್ರು, ಆದಾಗ ಇವರು ಒಬ್ಬರೇ ಒಂದು ದೇಶ. ಮೊದಲು ಇದು ಮಾಧ್ಯಮದಲ್ಲಿ ಬಂದಾಗ ನಾವು ಏನು ಹೇಳಿದ್ವಿ, ಬೇರೆ ಎಲ್ಲರೂ ಕೂಡ ಸಂತಾಪ ಸೂಚನೆ ಹೇಳೋದು, ಇಂಡಿಯಾ ಮೋದಿ ಹೇಳಲಿಲ್ಲ ಅನ್ನೋದೇ ಒಂದು ದೊಡ್ಡ ಆರೋಪ ಆಗಿತ್ತು. ಹೌದೋ ಇಲ್ವೋ? ಅದೆಲ್ಲ ಬಿಟ್ಟಾಗಿ ಫಸ್ಟ್ ಬೇಕಾದವನು ಇಲ್ಲಿನ ಬಗೆಹರಿಸೋದು ಇಂಪಾರ್ಟೆಂಟ್ ಇವಾಗ, ಆಯಿತಾ? ಇವಾಗ ಅವ್ರಿಗೆ ಏನೇನು ಸೊಲ್ಯೂಷನ್ ಬೇಕೋ ಅದು ಮಾಡ್ತಾ ಇದ್ದಾರೆ. ಆಮೇಲೆ ನಾವು ಯಾರು ಏನೇ ಅಂದ್ಕೊಳ್ಳಿ, ಮೋದಿ ಇಸ್ ಎ ಇಂಟರ್ನ್ಯಾಷನಲ್ ಲೆವೆಲ್ ಫಿಗರ್, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಈವನ್ ನೋಡಿ, ಟ್ರಂಪೇ ಬೇಕಾದ್ರೆ ಮೋದಿನ ಕನ್ಸಲ್ಟ್ ಮಾಡಿ ಅಡ್ವೈಸರಿ ತೊಗೊಳ್ಳೋ ಸ್ಟೇಜಿಗೆ ಬಂದೇ ಬರುತ್ತೆ ನೋಡಿ ಬೇಕಾದ್ರೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ ಕಳೆದ 1 ತಿಂಗಳಿಂದ ನಿರಂತರವಾಗಿ ಯುದ್ಧ ನಡೀತಾ ಇದೆ. ಬಟ್ ಯುದ್ಧ ನಿಲ್ಲುವಂಥ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಟ್ರಂಪ್ ಅವರೇ ಹೇಳ್ತಿದ್ದಾರೆ 2 ವಾರ ಅಷ್ಟೇ ನಡೆಯುತ್ತೆ, ಅದೆಲ್ಲವೂ ಕೂಡ ಕ್ಲೋಸ್ ಆಗುತ್ತೆ ಅಂತೇಳಿ. ಆಗಲೇ ಕಾಲರ್ಸ್ ಒಬ್ಬರು ಹೇಳ್ತಾ ಇದ್ರು, ಮಾಧ್ಯಮದವರು ಸರಿಯಾದ ರೀತಿಯಲ್ಲಿ ವರದಿಯನ್ನು ಮಾಡ್ತಾ ಇಲ್ಲ, ಇರಾನಲ್ಲಿ ಏನೇನಾಗ್ತಾ ಇದೆ ಅದನ್ನು ಮಾತ್ರ ಹೇಳ್ತಿದ್ದಾರೆ, ಇಸ್ರೇಲ್ ಅಮೆರಿಕದಲ್ಲಿ ಏನು ನಡೀತಿದೆ ಅನ್ನೋದು ಹೇಳ್ತಿಲ್ಲ ಅಂತೇಳಿ. ಬಟ್ ಒಂದೇ ಹೇಳಬಲ್ಲೆ, ಇರಾನ್ ಸಚಿವಾಲಯದಿಂದ ಏನೆಲ್ಲ ಮಾಹಿತಿ ಬರುತ್ತೆ ಅದನ್ನು ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ. ಇರಾನಲ್ಲಿ ಏನೇನು ನಡೀತಿದೆ ಅನ್ನೋದು ಇಲ್ಲಿ ಹೆಂಗೆ ಗೊತ್ತಾಗುತ್ತೆ. ಆಮೇಲೆ ಅಮೆರಿಕದಿಂದ ಏನು ಮಾಹಿತಿ ಬರುತ್ತೆ ಅದನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಈ ಅಮೆರಿಕ ಇಸ್ರೇಲ್ ಅಂತ ಬಂದಾಗ ಅವರು ಹೇಳೋಕ್ಕೆ ರೆಡಿ ಇಲ್ಲ. ಇರಾನ್ ಒಪ್ಕೊಳ್ತಾ ಇದೆ, ನಮ್ಮಲ್ಲಿ ಇಂತಿಷ್ಟು ಜನ ಸತ್ತು ಹೋದ್ರು ಅಂತ ಇರಾನ್ ಒಪ್ಕೊಳ್ತಾ ಇದೆ. ಬಟ್ ಅಮೆರಿಕ ಇಸ್ರೇಲ್ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅಂದರೆ ಅವರು ವೈಯಕ್ತಿಕ ವಿಚಾರ. ಸೊ ಹಂಗಾಗಿ ಇಲ್ಲಿ ಯಾವ ಮಾಧ್ಯಮನೂ ಕೂಡ ಬೇಕಂತಲೇ ಈ ರೀತಿ ತಿರುಚುವಂಥ ಕೆಲಸವನ್ನು ಮಾಡೋದಿಲ್ಲ. ಒಟ್ಟಿನಲ್ಲಿ ಈ ಯುದ್ಧ ಆದಷ್ಟು ಬೇಗ ಕೊನೆಗೊಳ್ಳಲಿ. ಭಾರತಕ್ಕೆ ಆಗ್ತಾ ಇರುವಂಥ ಸಮಸ್ಯೆಗಳು ಇದೆಯಲ್ಲ, ಆದಷ್ಟು ಬೇಗ ನಿವಾರಣೆ ಆಗಲಿ ಅಂತೇಳಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಯಾಕಂದರೆ ಈಗಾಗಲೇ ಜನ ಪರದಾಡುವಂಥ ಪರಿಸ್ಥಿತಿ ಇದೆ, ಗ್ಯಾಸ್ ಸಿಗ್ತಾ ಇಲ್ಲ, ಊಟ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ. ಆಮೇಲೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ದಿನಕ್ಕೆ 3 ಹೊತ್ತು ಊಟ ಮಾಡ್ತಾ ಇದ್ದೀವಿ, ಇನ್ಮೇಲೆ 2 ಹೊತ್ತು ಊಟ ಮಾಡಬಹುದು ಒಂದು ಸ್ವಲ್ಪ ದಿನ, ಅಂದರೆ ಸರಿ ಹೋಗೋ ತನಕ ಆ ರೀತಿಯ ಪರ್ಯಾಯ ವ್ಯವಸ್ಥೆಯನ್ನು ಹುಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.